ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ. ಈ ಸುಳ್ಳು ಅನ್ನೋದು ಯಾವ ರೀತಿ ಕಾಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಬೇಟಿ. ಒಟ್ನಲ್ಲಿ ಈ ಮನೇಲಿ ಸುಳ್ಳು ತಾಂಡವ ಆಡ್ತಾ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಈ ಸಿನಿಮಾಗೂ ಸೀರಿಯಲ್ಗೂ ಏನ್ ಡಿಫ್ರೆನ್ಸ್? ಸಿನಿಮಾ ಒಂಥರ ಹಬ್ಬದ ಊಟ ಇದ್ದಾಗೆ, ಸೀರಿಯಲ್ಲು ಡೈಲಿ. ಇವಾಗ ಜೋಡಿ ಹಕ್ಕಿ ಸೀರಿಯಲ್ ಮಾಡ್ತಾ ಇದ್ದೀರಾ, ಅದ್ರಲ್ಲೇನ್ ಕ್ಯಾರೆಕ್ಟರ್? ಹೀರೋಗೆ ಸೋದರತ್ತೆ ಕ್ಯಾರೆಕ್ಟರ್. ಅದರಲ್ಲಿ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಸೇಮ್ ಪುಟ್ಗೌರಿ ಮದುವೆ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ರಲ್ಲ, ಅವರೇ ಇದ್ರಲ್ಲೂ ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ. ಅದೇನದು ಮೂಗ್ಬಟ್ಟಲ್ಲಿ ಏನೋ ಫ್ಲವರ್ ಇಟ್ಟಿದ್ದೀರಾ, ತೋರಿಸಿ ನಮ್ ಕ್ಯಾಮ್ರಾಗೆ. ಅದ್ ಕಿವಿಗೆ ಹಾಕೋದನ್ನ ಮೂಗಿಗೆ ಹಾಕಿರೋದಾ? ಮಾಡಲ್ಲ ನಾನು. ಫಸ್ಟ್ ಡೇ ನೀವು ಸೀರಿಯಲ್ ಆಕ್ಟ್ ಮಾಡಿದ್ದಿನ ನೆನ್ಸ್ಕೊಂಡ್ಕೊಳ್ಳೋದಾದ್ರೆ? ತುಂಬಾ ರಾಣಿ ಗೆಟಪ್ ಎಲ್ಲ ಹಾಕೊಂಡು ಫಸ್ಟ್ ಡೇನೆ 1-2 ಅವರ್ ಮೇಕಪ್ ಹಾಕ್ಸ್ಕೊಂಡಿದ್ದೀನಿ. ಮೇಕಪ್ ಹಚ್ಚಿದ ದಿವಸ ಒಂದು ಸತ್ಯ ಸಾಯಿಬಾಬಾ ಅವರು ಹೋಗ್ಬಿಟ್ಟಿದ್ರು. ಅಳುವಂಗಿಲ್ಲ ಬಿಡುವಂಗಿಲ್ಲ, ಮೇಕಪ್ 1 ಅವರ್ 2 ಅವರ್ ಮೇಕಪ್ ಹಾಕೊಂಡಿದ್ದೀನಿ. ಸೀರಿಯಲ್ ಮಾಡೋರ್ಗೆ ಈಗ ಒಂದ್ ಸೀರಿಯಲ್ ಮುಗಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕು? ಆಫರ್ ಬಂದ್ರೆ ಓಕೆ, ಬಂದಿಲ್ಲ ಅಂತಂದ್ರೆ ನಾವು 25 ಸರಿ ನಾಳೆ ಶೂಟಿಂಗ್ ಇದೆಯಾ, ಡೇಟ್ ಕೊಟ್ಟಿದ್ದೀರಲ್ಲ ಶೂಟಿಂಗ್ ಇದೆಯಾ ಕೇಳ್ಕೊತಾನೆ ಇರ್ತೀವಿ. ಬೆಳಗ್ಗೆ ಇಲ್ಲ ಯಾವುದು ಡೇಟ್ ಕ್ಲಾಶ್ ಆಯ್ತು, ನಾಳೆ ಲೊಕೇಶನ್ ಇಲ್ಲ, ಕ್ಯಾನ್ಸಲ್ ಆಗಿದೆ, ನಾಳೆ ಏನ್ ಮಾಡೋದು ನಾವು? ಸಿನಿಮಾನೂ ಮಾಡೋಂಗಿಲ್ಲ, ನಾಳೆ ಏನಾದ್ರು ಬಿಸಿ ಇದೀನಿ, ನಾಳೆ ಇದೇ ಶೂಟಿಂಗು ಅಂತ ಸಂಜೆವರೆಗೂ ಕಾಯಿಸೋದು. ತುಂಬಾ ನಿಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸಿರೋದು ಯಾವ್ದಾರು ಇದೆಯಾ? ನನ್ನ ಕಾಸ್ಟ್ಯೂಮ್ ಬ್ಯಾಗು ಬಾತ್ರೂಮ್ ಅಲ್ಲಿ ಇತ್ತು. ಯಾಕೆ? ಹೊಟ್ಟೆವರಿಗೆ ಈ ಸಿನಿಮಾ ಸಿಕ್ತು ಅಂತ ನನ್ನ ಜೊತೆ ಕೋ ಆರ್ಟಿಸ್ಟ್ ಕೆಲಸ ಮಾಡೋರೆ ನನ್ ಬ್ಯಾಗ್ ತಗೊಂಡೋಗ ಎಸ್ತ್ರಲ್ಲ ಅವ್ರು ಹೆಂಗಿದ್ದಾರೆ ಗೊತ್ತಾ? ನನ್ನ ಕಣ್ ಮುಂದೆ ಒಂದು ತುತ್ತುಗೆ ಬೇಡ್ತಾ ಇದಾರೆ. ಕರ್ಮ ಯಾರಿಗೂ ಬಿಡಲ್ಲ. ನಮ್ರತಾ ನೀವು ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರಲ್ಲ, ನಮ್ರತನ್ ಬಗ್ಗೆ ಏನ್ ಹೇಳ್ತಾರೆ? ತುಂಬಾ ಒಳ್ಳೆ ಹುಡುಗಿ. ಅವಳಿಗೆಲ್ಲ ಸರಿಯಾಗಿ ಕಾಣಿಸಿಲ್ಲ ಅಂದ್ರೆ ಅವಳು ಮುಖಕ್ಕೆ ಹೇಳ್ತಾಳೆ, ಯಾರಿಗೂ ಏನ್ ಕೇರ್ ಮಾಡಲ್ಲ. ಕೋವಿಡ್ ಟೈಮಲ್ಲೆಲ್ಲ ಹೇಗಿತ್ತು ಪರಿಸ್ಥಿತಿ? ಏನ್ ಮಾಡ್ತಿದ್ರಿ ನೀವೆಲ್ಲ ಸೀರಿಯಲ್ ಮಾಡೋರು? ಎಷ್ಟು ಅವರು 5,000 ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕಿದ್ರು. 2,85,00,000 ಸಮಥಿಂಗ್ ನಮ್ಮ ಕಲಾವಿದ್ರ ಸಂಘಕ್ಕೆ ಹಾಕಿರೋದವ್ರು. ಎಲ್ರಿಗೂ 5,000 ರೂಪಾಯಿ ಬಂತು. ಎಲ್ಲರಿಗೂ ಟೆಕ್ನಿಷಿಯನ್ ಇಂದ ತಟ್ಟೆ ತೊಳೆಯೋರಿಂದ ಮೇಲುವರೆಗೂ ಕೊಟ್ಟಿದ್ದಾರೆ. ಅವತ್ತೊಂದು ದಿನ ಯಾರು 1 ರೂಪಾಯಿ ಕೊಡೋರು ಇರ್ಲಿಲ್ಲ ಅಂತ ಟೈಮಲ್ಲಿ ಅವ್ರಿಗೂ ಅವ್ರು ನೋಡಿ ತುಂಬಾ ಜನನು ಮಾಡಿದ್ದಾರೆ. ಪುಟ್ಗೌರಿ ಮದ್ವೆ ಸೀರಿಯಲ್ ಸ್ವಲ್ಪ ದಿನಗಳಿಂದ ಅಂದ್ರೆ ಲಾಸ್ಟ್ ಅಲ್ಲಿ ಫುಲ್ ಕಾಮಿಡಿ ಆಗಿ ಟ್ರೋಲ್ ಆಗಕ್ ಸ್ಟಾರ್ಟ್ ಆಗ್ಬಿಟ್ಟು, ನಮ್ ಗೌರಿನ ಹುಲಿ ಕಚ್ಕೊಂಡು ಹೋಗುತ್ತೆ, ಕಚ್ಕೊಂಡು ಹೋಗೋ ಚಪ್ಪಲಿ ಕಾಲಲ್ಲೇ ಇರುತ್ತೆ, ಅದೇನೋ ಬಂದ್ ಕಚ್ಚಕ್ ಬಂತಂತೆ, ಅದನ್ನೇ ತಳ್ಳಿಬಿಟ್ಟು ಹೊಸದಾಗಿ ಸೀರಿಯಲ್ಗೆ ಬರೋರ್ಗೆ ಏನ್ ಹೇಳ್ತೀರಾ? ಇವಾಗ ಒಂದ್ ಸಿನಿಮಾ ಮಾಡ್ತಾರೆ, ಆಗ್ಲೇ ಒಂದು ಫ್ಲಾಟ್, ಒಂದು ಕೈಗೆ ಐಫೋನು, ಒಂದ್ ದೊಡ್ಡ ಕಾರು. ನೆಕ್ಸ್ಟ್ ಸಿನಿಮಾದಲ್ಲಿ ಅವ್ರು ಇಲ್ಲ, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಇಲ್ಲ ಅವರು. ನಾವು ಈ ಇಂಡಸ್ಟ್ರಿ ನನಗೆ ಅನ್ನ ಕೊಟ್ಟಿದೆ, ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ಟಿದೆ, ಮಗನ ಮದುವೆ ಮಾಡಿದ್ದೀನಿ, ಮನೆ ಕಟ್ಟಿದ್ದೀನಿ, ಇವಾಗ ದುಡಿತಿದ್ದೀನಿ, ಇವಾಗ ಇಲ್ಲೂ ಇರೋದು ನನ್ನ ಇಂಡಸ್ಟ್ರಿನಲ್ಲೇ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸಿಗ್ನಳ್ಳಿ. ವೀಕ್ಷಕರೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ರು ವಿಶೇಷ ಅತಿಥಿಯನ್ನ ಪರಿಚಯ ಮಾಡ್ತಿದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸಿಲ್ವರ್ ಸ್ಕ್ರೀನ್ ಹಾಗೆ ಬಿಗ್ ಸ್ಕ್ರೀನ್ ಎರಡರಲ್ಲೂ ಕೂಡ ಹೆಸರು ಮಾಡಿರುವಂತವ್ರು, 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದಂತವ್ರು, ಧಾರಾವಾಹಿಗಳಲ್ಲೂ ಕೂಡ ಇವರ ಹೆಸರು ಸಾಕಷ್ಟು ಸಂಚಲನ ಮೂಡಿಸಿತ್ತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಪುಟ್ಟಗೌರಿ ಮದ್ವೆ ಸೀರಿಯಲ್. ಯಾರು ಗೊತ್ತಿಲ್ಲ ಹೇಳಿ? ಆ ಸೀರಿಯಲ್ ನ ಯಾರು ಮರೆಯೋ ಹಾಗೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಸತತ 5 ವರ್ಷಗಳ ಕಾಲ ಓಡಿದಂತಹ ಸೀರಿಯಲ್. ಆ ಸೀರಿಯಲ್ ನಲ್ಲಿ ಅತಿ ಮುಖ್ಯ ಪೋಷಕ ನಟಿಯಾಗಿ ಇವರು ಅಭಿನಯಿಸಿದ್ರು. ಹಿಮಾ ಅನ್ನೋ ಕ್ಯಾರೆಕ್ಟರ್ ನ ನಮ್ರತಾ ಗೌಡ ಮಾಡಿದ್ರು. ಅವರ ತಾಯಿಯ ಕ್ಯಾರೆಕ್ಟರ್ ಅನ್ನ ಇವರು ಮಾಡಿದ್ರು. ಈಗಾಗ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾನ್ ಮಾತಾಡ್ತಾ ಇದ್ದೀನಿ ಮೀನಾಕ್ಷಿ ಅನುರಾಧ. ಬನ್ನಿ ಇವತ್ತಿನ ಕಾರ್ಯಕ್ರಮದ ಗೆಸ್ಟ್, ಅವ್ರನ್ನ ವೆಲ್ಕಮ್ ಮಾಡೋಣ. ಮೀನಾಕ್ಷಿ ಅವರೇ ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ? ನೋಡ್ತಾ ಇದೀರಲ್ಲ, ಚೆನ್ನಾಗಿದ್ದೀರಾ? ಸೀರಿಯಲ್ ಅಲ್ಲಿ ಪುಟ್ಟಗೌರಿ ಮದ್ವೆ ಸೀರಿಯಲ್ಲೇ ನಿಮ್ಗೆ ತುಂಬಾ ದೊಡ್ಡ ಹೆಸರು ತಂದು ಕೊಟ್ಟಿದ್ದು ಅಂತ ನನ್ಗೆ ಅನ್ಸುತ್ತೆ. ಸೊ ಸೀರಿಯಲ್ ಕೂಡ ಮಾಡಿದೀರಾ, 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಾಡಿದೀರಾ. ಅದರಲ್ಲಿ ವೆರಿ ರೀಸೆಂಟ್ ಮೂವಿ ಅಂದ್ರೆ ಶಿವರಾಜ್ ಕುಮಾರ್ ಸರ್ ಜೊತೆ ಬಜರಂಗಿ 2 ಕೂಡ ಮಾಡಿದ್ರಿ. ಈ ಸಿನಿಮಾಗೂ ಸೀರಿಯಲ್ಗೂ ಏನ್ ಡಿಫ್ರೆನ್ಸ್? ಸಿನಿಮಾ ಒಂಥರ ಹಬ್ಬದ ಊಟ ಇದ್ದಾಗೆ, ಸೀರಿಯಲ್ಲು ಡೈಲಿ ಪೇಮೆಂಟ್ ಆಗ್ಲಿ, ಮತ್ತೆ ನಾವು ಹೋಗಿ ಬರೋದು, ನಮ್ಮ ಕೆಲಸ ತೊಡಗಿಸ್ಕೊಳ್ಳೋದಾಗ್ಲಿ, ನಮ್ಮ ಸಮಯ ಆಗ್ಲಿ. ಸೀರಿಯಲ್ ಚಂದ, ಒಂದ್ ಬಾಂಧವ್ಯ ಇರುತ್ತೆ. ನಮ್ಮ ಮನೆಗೆ ಬಂದಿದೀವಿ ಅನ್ಸುತ್ತೆ. ಬೆಳಗಿಂದ ಸಂಜೆವರೆಗೆ ಎಲ್ರು ಗ್ರೂಪ್ ಆಗಿ ಎಲ್ಲ ಆಕ್ಟ್ ಮಾಡ್ಬೇಕು. ಸೀರಿಯಲ್ ಚಂದ. ಸಿನಿಮಾ ಅವಾಗ ಬೇಕು, ಸೀರಿಯಲ್ ಬೇಕು. ಸಿನಿಮಾ ಬಂದು ನೋಡೋರ್ಗೆ ಸಿನಿಮಾದವರಪ್ಪ ವಾವ್ ಅನ್ನೋ ತರ. ನಮ್ ಸೀರಿಯಲ್ ಅಂದ್ರೆ ಏನಂದ್ರೆ ಮನ್ಸು ತುಂಬಾ ಹತ್ರ, ದಿನ ಟಿವಿನಲ್ಲಿ ಕಾಣಿಸ್ಕೊಳ್ತಿರ್ತೀವಿ. ಸಿನಿಮಾ ಅಂದ್ರೆ ಯಾವಾಗ್ಲೂ ಎಲ್ಲರೂ ಬಂದು ಸಿನಿಮಾ ನೋಡಲ್ಲ, ಎಲ್ರು ಕುತ್ಕೊಂಡು ಟಿವಿ ನೋಡ್ತಾರೆ. ಹಂಗಾಗಿ ಟಿವಿಯಿಂದ ನಾವು ತುಂಬಾ ಪ್ರಚಾರ ಆಗಿದ್ದು ಈಗ ಸೀರಿಯಲ್ ಅಂದ್ರೆ ಒಂದೊಂದ್ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ, ಬರೀ ಸೀರಿಯಲ್ ಅಲ್ಲಿ ಅಳೋ ಕ್ಯಾರೆಕ್ಟರೇ ಇರುತ್ತೆ, ಇಲ್ಲಾಂದ್ರೆ ಫುಲ್ ಬಜಾರಿ ಕ್ಯಾರೆಕ್ಟರ್ ಒಂದಿರುತ್ತೆ. ಸೊ ನಿಮ್ದು ಕ್ಯಾರೆಕ್ಟರ್ ಹಂಗಲ್ಲ.
ಅಮ್ಮ, ಪೋಷಕ ನಟಿ, ತುಂಬಾ ಹೋಮ್ಲಿ ಮನೆನ ನಿಭಾಯಿಸ್ಕೊಂಡು ಹೋಗುವಂತವ್ರು. ಪುಟ್ಟಗೌರಿ ಮದ್ವೆ ಸೀರಿಯಲ್ ಅಲ್ಲಿ ಕೂಡ ನಾವು ನೋಡಿದ್ವಿ. ಇವಾಗ ಜೋಡಿ ಹಕ್ಕಿ ಸೀರಿಯಲ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಏನ್ ಕ್ಯಾರೆಕ್ಟರ್? ಅದ್ರಲ್ಲಿ ಹೀರೋಗೆ ಸೋದರತ್ತೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಒಂದು ಅಲ್ಲಿ ಅತ್ತಿಗೆ ಹೆದರ್ಕೊಳ್ಳುವಂತ ಕ್ಯಾರೆಕ್ಟರ್. ಅದ್ರಲ್ಲಿ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಸೇಮ್ ಪುಟ್ಟಗೌರಿ ಮದ್ವೆಲಿ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ರಲ್ಲ, ಅವರೇ ಇದ್ರಲ್ಲೂ ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ. ಅದ್ರಲ್ಲಿ ನನ್ನ ಅಳಿಮಯ ಇದ್ರಲ್ಲೇ ರಕ್ಷಿತ್ ಅವರ ಪ್ರೊಡ್ಯೂಸರ್. ಜೋಡಿ ಹಕ್ಕಿ ತುಂಬಾ ಚೆನ್ನಾಗಿದೆ. ಆಕ್ಟ್ ಮಾಡಕ್ಕೆಲ್ಲ ಸಖತ್ತು ಚಾಲೆಂಜಿಂಗ್ ಆಗಿದೆ. ಈಗ ಈ ಕ್ಯಾರೆಕ್ಟರ್ ನಿಮ್ ಕ್ಯಾರೆಕ್ಟರ್ ಹೆಸರು ಅನ್ನಪೂರ್ಣ. ಅನ್ನಪೂರ್ಣ ಅಂತ. ಅದು ಹೋಮ್ಲಿ ಆಗಿರ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಕ್ಯಾರೆಕ್ಟರ್ ಚಂದ. ಅದು ಫಸ್ಟ್ ನೀವು ಸ್ಕ್ರೀನ್ ಶೇರ್ ಮಾಡಿದ್ದು ಯಾವಾಗ, ಯಾವ ಕ್ಯಾಮ್ರಾ ಫೇಸ್ ಮಾಡಿದ್ದು ಯಾವಾಗ, ಯಾವ ಸೀರಿಯಲ್ ಅಲ್ಲಿ ಫಸ್ಟ್ ಡೇ ನೀವು ಸೀರಿಯಲ್ ಆಕ್ಟ್ ಮಾಡಿದ್ದಿನ ನೆನ್ಪು ಮಾಡ್ಕೊಳ್ಳೋದು? ಸೀತಾ ಅಂತ ಉದಯ ಟಿವಿನಲ್ಲಿ ಸೀತೆ ಸೀರಿಯಲ್ ಬರ್ತಾ ಇತ್ತು. ವಿಭೂಷಣ ಹೆಂಡತಿ ಕ್ಯಾರೆಕ್ಟರ್. ತುಂಬಾ ರಾಣಿ ಗೆಟಪ್ ಎಲ್ಲ ಹಾಕೊಂಡು ಫಸ್ಟ್ ಡೇನೆ 1-2 ಅವರ್ ಮೇಕಪ್ ಮಾಡಿಸ್ಕೊಂಡಿದ್ದೀನಿ. ಸುಂದರವಾಗಿ ಕಾಣಿಸೋ ತರ ನನ್ನನ್ನ ತೋರಿಸಿದ್ದಾರೆ. ಅದರಲ್ಲಿ ನಮ್ಗೆ ಮೇಕಪ್ ಹಚ್ಚಿದ ದಿವಸ ಒಂದು ಸತ್ಯ ಸಾಯಿಬಾಬಾ ಅವರು ಹೋಗ್ಬಿಟ್ಟಿದ್ರು. ನನ್ ಮೇಕಪ್ ಎಲ್ಲ ಹಾಕೊಂಡು ಇನ್ನೇನು ನನ್ ಶೂಟ್ ನಿಂತ್ಕೋಬೇಕು, ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಹಿಂಗ್ ಹೋಗ್ಬಿಟ್ಟಿದ್ದಾರೆ. ನಾನು ತುಂಬಾ ಆರಾಧಿಸ್ತಿದ್ದೆ ಅವ್ರನ್ನ. ನಾನು ವೈಟ್ ಫೀಲ್ಡ್ ಅಲ್ಲಿ ಇದ್ದೆ ಫಸ್ಟ್. ಇವಾಗ ನಾಗರ ಬಾವಿಗೆ ಮನೆ ಕಟ್ಕೊಂಡು ಬಂದಿತ್ತು. ಆ ಮೂಲೆಯಿಂದ ಈ ಮೂಲೆಗೆ ಇವಾಗ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ನಾನು ಎಲ್ಲ ಶೂಟಿಂಗ್ ಪ್ಲೇಸ್ ಎಲ್ಲ ನಮ್ಗೆ RR ನಗರ ಈ ಕಡೆನೆ ಇರ್ತಿತ್ತು. ಸೊ ನನ್ಗೆ ಅದಕ್ಕೆ ಇಲ್ಲಿ ಶಿಫ್ಟ್ ಆದೆ. ಅವಾಗ ಅಲ್ಲೇ ಇದ್ದೆ. ಅಲ್ಲಿಂದ ನಾನು ಈ ಕಡೆ ಬಂದು ಶೂಟಿಂಗ್ ಮಾಡ್ಬೇಕಾದ್ರೆ ಅವತ್ತು ದಿನ ಬಾಬಾ ಹೋಗ್ಬಿಟ್ಟಿದ್ರು. 2 months ಬ್ಯಾಕ್ ಏನೋ ಹೋಗಿ ಕೇಳ್ಕೊಂಡ್ ಬಂದಿದ್ದೆ ನಾನು ಆಕ್ಟ್ ಮಾಡ್ಬೇಕು ಅಂತ. ಬಣ್ಣ ಹಚ್ಚಿದೀನಿ, ಅವತ್ತು ದಿನ ಹೋಗ್ಬಿಡೋದು ಅವರು. ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿರ್ಲಿಲ್ಲ, ಮೇಕಪ್ ಹಾಕೊಂಡಿದ್ರಿ? ಮೇಕಪ್ ಹಾಕೊಂಡಿದ್ದೆ. ಅಳುವಂಗಿಲ್ಲ ಬಿಡುವಂಗಿಲ್ಲ. ಮೇಕಪ್ 1 hour 2 hour ಮೇಕಪ್ ಹಾಕೊಂಡಿದೀನಿ. ಅದೆಲ್ಲ ಗೊತ್ತಲ್ಲ ರಾಣಿ ಗೆಟಪ್ ಅಲ್ಲೂ. ಎಷ್ಟು ತರ ಆಯ್ತು ಅಂದ್ರೆ ಆಮೇಲೆ ಅಲ್ಲಿ ಮಾತಾಡ್ದೆ ಹಿಂಗೆ ಹೋಗ್ಬಿಟ್ಟು, ಅಮ್ಮ ಕೆಲ್ಸನೇ ದೇವ್ರು, ಕೆಲ್ಸ ಮುಗಿಸ್ಕೊಂಡು ಸಂಜೆ ಹೋಗಿ ಭಜನೆಗೆ ಸೇರ್ಕೊಳ್ಳಿ ಅಂದ್ರು. ಸೊ ನಾನು ಸಂಜೆವರೆಗೂ ಕೆಲಸ ಮಾಡಿ ಸಂಜೆ ಬಂದು ಫಸ್ಟ್ ಡೇನೆ ಅವ್ರ ಭಜನೆ ಕುತ್ಕೊಂಡೆ ಮರತಳ್ಳಿನಲ್ಲಿ. ಭಜನೆ ಮಾಡ್ಕೊಂಡು ಆಮೇಲೆ ನಾನು ಮನೆಗೆ ಹೋಗಿದ್ದು. ಇದು ಒಂದು ಯಾವತ್ತೂ ಮರೆಯಕ್ಕಾಗಲ್ಲ. ಅದಾದ್ಮೇಲೆ ಆ ಸೀತಾ ಸೀರಿಯಲ್ ಮಾಡ್ತಾ ಮಾಡ್ತಾನೆ ನನ್ಗೆ ರಾಘವೇಂದ್ರ ವೈಭವ ಬಂತು. ಅವತ್ತು ರಾಘವೇಂದ್ರ ಸ್ವಾಮಿ ಅವ್ರ ದಯದಿಂದ ನಾನು ಅಲ್ಲಿಗೆ ಬಣ್ಣ ಹಾಕದೆ. ನಾನು ಹಿಂತಿರುಗಿ ನೋಡಕ್ ಬಿಡ್ಲೇ ಇಲ್ಲ ರಾಯರು. ನನ್ನ ಮುಂದ್ ಕರ್ಕೊಂಡು ಹೋಗ್ತಾನೆ ಇದಾರೆ. ಅಲ್ಲಿ ಏಳು ಬೀಳು ಕಷ್ಟ ಸುಖ ಎಲ್ಲ ಇದೆ, ಆದ್ರೂ ಮುಂದೆ ಹೋಗ್ತಾನೆ ಇದ್ದೀನಿ. ನಿಮ್ ಶಕ್ತಿ ಯಾರು ಅಂದ್ರೆ ನನಗೆ ರಾಯರೇ. ತುಂಬಾ ಶಕ್ತಿ ಕೊಡ್ತಾರೆ ಎಲ್ಲದಕ್ಕೂ ಅಷ್ಟೇ. ನನ್ನ ಮಗನ್ ಮದ್ವೆ ಟೈಮಲ್ಲೂ ಅಷ್ಟೇ ನನ್ ಹೆಂಗ್ ಮದ್ವೆ ಮಾಡೋದು ಅನ್ಕೊಂಡಿದ್ದೆ. ಅದೇನು ಹೂವಿನ ಇದು ಸರ ಎತ್ತದಂಗೆ ಹಗುರವಾಗಿ ಆಗೋಯ್ತು. ಅದೇನು ಕಪ್ ತಿಂದು ನೀರ್ ಕೈ ತೊಳಿತೀವಲ್ಲ ಆ ತರ. ಆಮೇಲೆ ನನ್ ಮನೆ ತಗೊಳ್ಳುವಾಗ್ಲೂ ಅಷ್ಟೇ ನನಗೆ ಗೊತ್ತೇ ಇಲ್ಲ. ನನಗೆ ದುಡ್ಡಿರ್ಲಿಲ್ಲ ಅವಾಗ ಮನೆ ತಗೊಳ್ಳುವಾಗ. ಅದ್ ಹೆಂಗೋ ಲೋನ್ ಆಯ್ತು, ಅದೆಂಗೋ ನನ್ನ ಮನೆ ನನ್ ಸೈಟ್ ಇತ್ತು ಮೈಸೂರಲ್ಲಿ, ಅದನ್ನ ಸೇಲ್ ಮಾಡಿದೆ. ಲೋನ್ ಕೊಟ್ರು ಬ್ಯಾಂಕ್ ಅವರು, ಮನೆ ಆಯ್ತು. ಅದ್ ಹೆಂಗ್ ಗೃಹ ಪ್ರವೇಶ ಮಾಡಿದ ಅದೇನ್ ನನ್ಗೆ ಗೊತ್ತಿಲ್ಲ. ಎಲ್ಲ ರಾಯರು ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನನ್ನ ತುಂಬಾ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ, ನನ್ನ ಪೆಟ್ಟ ದೇವ್ರು. ನಾ ಯಾವಾಗ್ಲೂ ನಂದು ಏನೇ ಒಂದು ಕಷ್ಟ ಸುಖಗಳಿದ್ರು ಏನೇ ಇದ್ರು ನಾನು ಶೇರ್ ಮಾಡೋದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ನಾನು ತುಂಬಾ ಬಿಲೀವ್ ಮಾಡ್ತೀನಿ. ದೇವ್ರ ಹತ್ರ ನಿಂತ್ಕೊಂಡು ನನ್ನ ಕಷ್ಟ ಬಗೆಹರಿಸುವಂತ ಕಣ್ಣೀರ್ ಹಾಕಿದ ದಿನಗಳಿದ್ಯಾ? ಜಾಸ್ತಿ ಬೆಟ್ಟ, ನಮ್ಮ ಮೈಸೂರು ಜಾಸ್ತಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತುಂಬಾ ಹತ್ತಿದ್ದೀನಿ. ನಮ್ಮ ಮನೆಯಲ್ಲಿ ಕೂಡ ನಾನು ದೇವ್ರ ಮನೆಯಲ್ಲಿ ಒಂದು 3 ಗಂಟೆ 4 ಗಂಟೆಗೆ ಎದ್ದುಬಿಟ್ಟು ನಾನು ಯೂನಿವರ್ಸ್ನ ಕೇಳ್ಕೊತೀನಿ. ನಂಗೆ ಹಿಂಗಾಗಬೇಕು, ನಂಗೆ ಹಿಂಗಾಗಿದೆ, ಹಿಂಗಾಗಬೇಕಲ್ಲ, ಆಗಿದೆ ಅಂತ ಕೇಳ್ಕೋಬೇಕು. ಇದನ್ನ ನಾನು ನಂಬ್ತೀನಿ. ಸೀರಿಯಲ್ ಮಾಡೋರ್ಗೆ ಈಗ ಒಂದ್ ಸೀರಿಯಲ್ ಮುಗಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕು, ಆಫರ್ ಬಂದ್ರೆ ಓಕೆ, ಬಂದಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಸೊ 5 ವರ್ಷ ಒಂದ್ ಸೀರಿಯಲ್ ಓಡ್ತು ಅಂದ್ರೆ 5 ವರ್ಷ ಎಲ್ಲಾ ಆರ್ಟಿಸ್ಟ್ ಗಳನ್ನು ಕೂಡ ಆ ಸೀರಿಯಲ್ಸ್ ಹಾಕಿದೆ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಅವತ್ತೊಂದ್ ದಿನ ನಮ್ಗೆ ಹೆಂಗಾಗಿತ್ತು ಅಂದ್ರೆ ಮುಗಿಸ್ತಾರೆ ಅಂತ ಗೊತ್ತಿರ್ಲಿಲ್ಲ. 5 ವರ್ಷ ಆದ್ರೂ ಇನ್ನೂ 1-2 ವರ್ಷ ಮಾಡ್ತಾರೆ ಅಂತಾನೆ ಇದ್ದಿದ್ದು ನಮ್ಗೆ. ಇದ್ದಕ್ಕಿದ್ದಂಗೆ ಎಲ್ಲರಿಗೂ ಡೇಟ್ ಕ್ಲಾಶ್ ಆಯ್ತು. ಗೌರಿ ಮಹೇಶ ಕ್ಯಾರೆಕ್ಟರ್ಗೆ ಸಿನಿಮಾಗಳು ಬಂತು. ಆ ಸಿನಿಮಾಗೆ ಅವರು ಡೇಟ್ ಕೊಡೋಕ್ ಶುರು ಮಾಡಿದ್ರು ಸ್ವಲ್ಪ. ಹಂಗಾಗಿ ನಮ್ಮ ರಾಮ್ಜಿ ಸರ್ ಅವ್ರಿಗೆ ಏನ್ ಮುಂದೆ ಹೆಂಗ್ ತಗೊಂಡ್ ಹೋಗೋದು ಅನ್ನೋದು ಗೊಂದಲ ಆಯ್ತು. ಅವರು ಇಲ್ಲ, ಕೇರ್ ಮಾಡಿಲ್ಲ, ಮುಗಿಸಿದ್ರು. ಮಂಗಳಗೌರಿ ಅಂತ ಅದೇ ಕತೆಗೆ ಜಾಯಿಂಟ್ ಮಾಡ್ಕೊಂಡು ಹೊಟ್ಟೋದ್ರು. ಸೀರಿಯಲ್ಸ್ ಅಂತೆ ಅಂತ ಒಂದ್ ಮಾಡಿ ಇದನ್ನ ಬ್ರೇಕ್ ಕೊಟ್ಟು ಮತ್ತೆ ಮುಂದೆ ಹೋದ್ರು.
ಸೊ ಇಲ್ಲಾಂದ್ರೆ ಇನ್ನೂ ಒಂದ್ 2 ವರ್ಷ ನನ್ನ ಸೀರಿಯಲ್ ಆ ಸೀರಿಯಲ್ ಅಲ್ಲಿ ನಿಮ್ ಟೀಮ್ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ಆ ಸೀರಿಯಲ್ ಎಷ್ಟು ಜನರಿಗೆ ಎಲ್ಲರಿಗೂ ಇಷ್ಟ ಆಗಿತ್ತು. ಆ ನಮ್ರತಾ, ನಿಮ್ ಕ್ಯಾರೆಕ್ಟ್ರು, ಸಾನ್ಯಾ, ಎಲ್ಲಾರ ಕ್ಯಾರೆಕ್ಟರು ಇಷ್ಟ ಆಗಿತ್ತು. ಯಾರು ನೋಡಿದ್ರು ಪುಟ್ಟಗೌರಿ ಮದ್ವೆ ಸಖತ್ತು. ಸಿನಿಮಾ ಕೂಡ ಹೆಸರು ಮಾಡ್ದಿರೋವಷ್ಟು ದೊಡ್ಡ ಮಟ್ಟದಲ್ಲೇ ಹೆಸರು ಮಾಡಿತ್ತು. ಅಲ್ಲಿ ಲಾಂಚಿಂಗ್ ಹಂಗಿತ್ತು. ನಮ್ಮ ಸುದೀಪ್ ಸರ್ ಲಾಂಚ್ ಮಾಡಿದ್ರು. ಆಮೇಲೆ ಸಾನ್ಯಾ ಬಂದು ಚಿಕ್ಕವಳವಾಗ. ಹೌದು. ಅದ್ರಲ್ಲಿ ಫಸ್ಟ್ ಗೌರಿ, ಆಮೇಲೆ ರಂಜಿನಿ ರಾಘವನ್ ದೊಡ್ಡವಳಾದ್ಮೇಲೆ. ಸೊ ಅದು ಲಾಂಚಿಂಗ್ಗೆ ಅಷ್ಟು ಚಂದ ಮಾಡ್ಬಿಟ್ರು. ಆ ಸಾಂಗ್ ಹಿಂಗಿದೆ, ಆ ಸಾಂಗ್ ಕೇಳಿದ್ರೆ ಇವಾಗ್ಲೂ ನಂಗೆ ರೋಮನ್ ಇಟ್ಕೊಳಕ್ ಅಷ್ಟು ಚೆನ್ನಾಗಿದೆ ಸಾಂಗು. 7:30 ಆದ್ರೆ ಎಲ್ಲರ ಮನೆಯಲ್ಲೂ ನಮ್ ಪುಟ್ಟಗೌರಿ ಬರೋದು ಒಂದು ದೊಡ್ಡ ಅನುಭವ. ಆ ತರ ರಿಪೀಟ್ ಇನ್ನೊಂದ್ಸರಿ ಸಿಗಲ್ಲ ಬಿಡಿ. ಅಂತ ಪ್ರೊಡಕ್ಷನ್, ಒಳ್ಳೆ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ವಿ. ಅವರು ನಮ್ಮ ರಾಮ್ಜಿ ಸರ್ ಸೆಟ್ಟಿಗೆ ಬಂದ್ರೆ ಮಧ್ಯಾಹ್ನ ಊಟ ಚೆನ್ನಾಗಿತ್ತಾ, ಬೆಳಿಗ್ಗೆ ತಿಂಡಿ ಚೆನ್ನಾಗಿತ್ತಾ, ಸಂಜೆ ಸ್ನಾಕ್ಸ್ ಕೊಡ್ತಲ್ಲ ಅದು ಚೆನ್ನಾಗಿತ್ತಾ ಅಂತ ಕೇಳೋರು. ಕುಂದು ಕೊರತೆಗಳಿದ್ರೆ ಹೇಳಿ ಅನ್ನೋರು. ಈ ತರ ಸಾಧ್ಯ ಇಲ್ಲ ಈಗ. ಇವಾಗ ಊಟ ಮಾಡಿದ್ರ ತಿಂಡಿ ತಿಂದ್ರ ಅಂತ ಕೇಳೋರು ಯಾರು ಇಲ್ಲ. ಆ ಟೈಮ್ ನಾವು ಹೋಗಿ ಊಟ ಮಾಡ್ಬೇಕು, ಆ ಟೈಮ್ ನಾವು ಬಂದು ಕುತ್ಕೋಬೇಕು. ಅವಾಗ ಇವಾಗಿನ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ಗಳಿಗೆ ಅಷ್ಟೊಂದು ಫೆಸಿಲಿಟಿ ಸಿಗಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ. ನೋಡ್ಕೊಳ್ಳೋದಕ್ಕಿಂತ ಏನು ಎಲ್ಲಾರು ಅವ್ರು ನಮ್ಮಂಗೆ ತಾನೆ ಏನ್ ನೋಡ್ಕೋಬೇಕು. ಆದ್ರೆ ಅದಕ್ಕೆ ತಿನ್ಸ್ಬೇಕು, ಅದಕ್ಕೆ ಇದು ಮಾಡ್ಬೇಕು. ದೊಡ್ಡವರಾಗವ್ರಲ್ವ, ನಾವು ಕಲಾವಿದ್ರಾದ್ರೇನೋ ಆಗ್ಲಿಲ್ಲ ಅಂದ್ರೆ ಡೇಟ್ಗಳು ಅಷ್ಟೇ. ಅಯ್ಯೋ ಕೊಡ್ತಾರೆ ಇವತ್ತು ಡೇಟು, ಏನೀಗ ರಾತ್ರಿ ಹೇಳಿದ್ರಾಯ್ತು ಬೆಳಗ್ಗೆ ಶೂಟಿಂಗ್ಗೆ. ನಾವು 25 ಸರಿ ನಾಳೆ ಶೂಟಿಂಗ್ ಇದೆಯಾ, ಡೇಟ್ ಕೊಟ್ಟಿದ್ರು ಶೂಟಿಂಗ್ ಇದೆಯಾ ಕೇಳ್ಕೊತಾನೆ ಇರ್ತೀವಿ. ಬೆಳಗ್ಗೆ 10 ಗಂಟೆವರೆಗೂ ಹೇಳ್ತಾನೆ, ಇಲ್ಲ ಯಾವುದು ಡೇಟ್ ಕ್ಲಾಶ್ ಆಯ್ತು, ನಾಳೆ ಲೊಕೇಶನ್ ಇಲ್ಲ, ಕ್ಯಾನ್ಸಲ್ ಆಗಿದೆ. ನಾಳೆ ಏನ್ ಮಾಡೋದು ನಾವು? ಫ್ರೀಯಾಗಿ ನಾನು ಬೇರೆ ಕಡೆನೂ ಡೇಟ್ ಕೊಟ್ಟಿರಲ್ಲ. ಒಂದ್ ಸೀರಿಯಲ್ ನಾವು ಕಾಯ್ಕೊಂಡು ಕೂತಿರ್ತೀವಲ್ಲ, 1 ವಾರ ಗಟ್ಟಲೆ ಡೇಟ್ ಕೊಟ್ಟಿರಲ್ಲ. ಕೊಟ್ಬಿಟ್ಟು ಎಲ್ಲ ಬ್ಲಾಕ್ ಮಾಡಿ ಕೂತಿರ್ತಾರೆ. ನಾವು ಸಿನಿಮಾನೂ ಮಾಡೋಂಗಿಲ್ಲ. ನಾಳೆ ಏನಾದ್ರು ಬಿಸಿ ಇದೀನಿ, ನಾಳೆ ಇದೇ ಶೂಟಿಂಗು ಅಂತ ಸಂಜೆವರೆಗೂ ಕಾಯಿಸೋದು. ಇದೆಲ್ಲ ಇದೆ. ನನ್ನೊಬ್ಬಳಿಗೆ ಅಲ್ಲಿಗೆ ಎಲ್ಲರಿಗೂ ಇದೆ. ಎಲ್ಲರಿಗೂ ಈ ಅನುಭವ ಆಗಿದೆ. ಸೊ ನಾಳೆ ಏನು ಡೇಟ್ ಕೊಡಕ್ಕಾಗಲ್ಲ, ನಿಮ್ ಕೆಲ್ಸಗಳಿದ್ರೆ ಮುಗಿಸ್ಕೊಳಕ್ಕೂ ಆಗಲ್ಲ, ಮಾಡ್ಕೊಳಕ್ಕೂ ಆಗಲ್ಲ, ಏನು ಆಗಲ್ಲ. ಓಲ್ಡ್ ಡೇ ನಾವು ಮಲ್ಗಿರ್ಬೇಕು ಮನೇಲಿ. ಮನೇಲಿ ಏನೋ ಕೆಲಸ ಇದ್ರೆ ಮಾಡ್ಕೊಂಡು ಓಲ್ಡ್ ಡೇ ಮನೇಲಿ. ನಾವೇನು ಯಾವ ಕಮಿಟ್ಮೆಂಟ್ಸ್ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಸೀರಿಯಲ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ನೀವು? ಫಸ್ಟ್ ಆಕಾಶವಾಣಿ ದೂರದರ್ಶನ ಕೆಲಸ ಮಾಡ್ತಾ ಇದ್ದೆ. ಅವಾಗ ಅದೇ ಬಾಲ ಸುರೇಶ್ ಅವರು ನನ್ನ ನೋಡಿ ಯಾಕೆ ಸೀರಿಯಲ್ ಆಕ್ಟ್ ಮಾಡಬಾರ್ದು ಅಂತ ಫಸ್ಟ್ ಕೇಳಿದವರೇ ಅವರು ಆಕ್ಚುಲಿ. ಆಮೇಲೆ ಶಂಕರ್ ಭಟ್, ಈ ದಿನದಲ್ಲಿ ನಾನು ಶಂಕರ್ ಭಟ್ ಸರ್ನ ನಾನು ನೆನ್ಸ್ಕೊಳ್ಳೇಬೇಕು. ಓಲ್ಡ್ ಆರ್ಟಿಸ್ಟ್, ನಿಮ್ಗೆ ಶಂಕರ್ ಭಟ್ ಸರ್. ಅವರೇ ಅವ್ರ ಬ್ಯಾಂಕಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅವರೇ ನನ್ನ ಕರ್ಕೊಂಡು ಬಂದು ಸೀರಿಯಲ್ ಪರಿಚಯ ಮಾಡಿಸಿದ್ರು. ಇವಾಗ TV4 ಅವರು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೇರೆ ಕೊಟ್ಟರು ನಮ್ಗೆ. ನಮ್ಮ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಗೆ ನಾನು ಒಂದು ಅವಾರ್ಡ್ ತಗೊಂಡೆ ಅಲ್ಲಿ. ಶಶಿಕುಮಾರ್ ಸರ್ ಆಗ್ಲಿ, ಗಿರಿಜಾನಮ್ಮ ಆಗ್ಲಿ, ತುಂಬಾ ಜನ ಬಂದಿದ್ರು. ಮೊನ್ನೆ ನಡೀತಾ ಇದೆ, ಗುರ್ತಿಸ್ತಾ ಇದಾರೆ. ಯಾರು ಅವಮಾನ ಮಾಡಿದ್ರು ಅವ್ರ ಬಹುಮಾನನೂ ಕೊಡ್ತಾವ್ರೆ. ಆ ತರ ಎಲ್ಲ ಆಗಿದ್ಯಾ ಸೆಟ್ ಅಲ್ಲಿ? ಏನಾದ್ರು ಅವಮಾನ ಆಗೋದು, ತುಂಬಾ ನಿಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸಿರೋದು ಯಾವ್ದಾರು ಇದೆಯಾ ಸೀರಿಯಲ್ ಮಾಡುವಾಗ? ನಾನು ಒಂದು ವೀಣಾ ಮಲ್ಲಿಕ್ ಅವ್ರದ್ದು ದಟ್ಟಿ ಪಿಕ್ಚರ್ ಮಾಡ್ತಾ ಇದ್ದೆ. ನೀವು ಕೇಳಿರ್ತೀರ ಅದು. ವೀಣಾ ಮಲ್ಲಿಕ್ ಪಾಕಿಸ್ತಾನ್ ಹೀರೋಯಿನ್. ಇಲ್ಲಿ ಬಂದು ಒಂದು ಸಿನಿಮಾ ಮಾಡಿದ್ರು, ಅದು ತ್ರಿಶೂಲ್ ಡೈರೆಕ್ಟ್ರು. ಅದರಲ್ಲಿ ತುಂಬಾ ಒಂದು ಒಳ್ಳೆ ಕ್ಯಾರೆಕ್ಟ್ರು. ಅಂದ್ರೆ ಅವ್ರ ಜೊತೆನೆ ವೀಣಾ ಮಲ್ಲಿಕ್ ಜೊತೆ ಇರೋವಂಥ ಕ್ಯಾರೆಕ್ಟ್ರು. ಅದ್ರಲ್ಲಿ ಒಂದು ತಂದೆ ನಡೆಸ್ತಾರೆ, ಆ ಥರ ಒಂದು ಕತೆ ಅಲ್ವಾ ಅದು. ಅದ್ರಲ್ಲಿ ನಾನು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು, ಅಂದ್ರೆ ವಲ್ಗರ್ ಆಗಲ್ಲ, ಸ್ಯಾರಿನ ಉಟ್ಕೊಂಡು ಜೊತೆ ಇರೋವಂಥ ಒಂದು ಕ್ಯಾರೆಕ್ಟರ್. ಅದರಲ್ಲಿ ಫಸ್ಟು ಅದೆಲ್ಲ ಅವಾಗ ಬಿಗಿನಿಂಗ್ ಅಂದರೆ ಸಿನಿಮಾ ನನಗೆ ತುಂಬ ಇಷ್ಟವಾದ ಸಿನಿಮಾ ಕೂಡ. ಅದರಲ್ಲಿ ನಂದು ಕಾಸ್ಟ್ಯೂಮ್ ಬ್ಯಾಗ್ ಇತ್ತಲ್ಲ, ಅದನ್ನ ತಗೊಂಡಾಗ ಯಾರೋ ಬಾತ್ರೂಮಲ್ಲಿ ಹಾಕೋರು. ಯಾಕೆ? ಹೊಟ್ಟೆವರಿಗೆ ಈ ಸಿನಿಮಾ ಸಿಕ್ತು ಅಂತ ನನ್ನ ಜೊತೆ ಕೋ ಆರ್ಟಿಸ್ಟ್ ಕೆಲಸ ಮಾಡೋರೆ. ನನ್ನ ಕಾಸ್ಟ್ಯೂಮ್ ಬ್ಯಾಗು ಬಾತ್ರೂಮಲ್ಲಿ ಇತ್ತು. ಅದು ಕಂಟಿನ್ಯೂಟಿ ಸೀರೆ ಕೂಡ ಅಲ್ಲೇ ಇತ್ತು. ಅವತ್ತೊಂದು ದಿನ ಕಾಸ್ಟ್ಯೂಮು ನಮ್ದೆ, ಕಾಸ್ಟ್ಯೂಮ್ ಅವ್ರದ್ದಲ್ಲ. ಯಾಕೆ ಹೇಳಿ, ನಾವು ಸುಬ್ರಲ್ವಾ. ತಗೊಂಡೋಗಿ ನನ್ನೇ ಬ್ಯಾಗ್ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಇಟ್ಟಿದ್ದಾರೆ. ಹೋಗಿದ್ದೀನಿ, ಬಾತ್ರೂಮ್ ಹೋಗಿದ್ದು ನನ್ನ ಬ್ಯಾಗ್ ಇದೆ. ತರ ಆಗ್ಬಿಡ್ತು ನನ್ಗೆ. ನಂದು ಸೀರೆ, ಬ್ಲೌಸ್, ಪೆಟ್ಟಿಕೋಟ್ ಎಲ್ಲ ಅಲ್ಲಿದೆ. ಗಲೀಜಾಗಿತ್ತು, ಕೆಳಗಡೆ ಬಿದ್ದಿತ್ತೆಲ್ಲ. ಬ್ಯಾಗು ಕೆಳಗಡೆ ಬಿದ್ದಿತ್ತು. ಯಾರು ಎಸ್ತಿದೆ ಅದು ನನಗೆ ಗೊತ್ತು. ಆದ್ರೆ ನನ್ ಕಣ್ಮುಂದೆ ಎಸ್ತಿರೋರು, ಇದ್ ಮಾಡಿರೋರು ನನ್ ಕಣ್ಮುಂದೆ ಹೆಂಗಾಗ್ಬಿಟ್ರು ಸೌಮ್ಯ. ಹೆಂಗಾದ್ರು ಅಂದ್ರೆ, ಅಲ್ಲಿ ಯಾರ ರೂಮಲ್ಲಿ ನಂದು ಬಟ್ಟೆ ಎಸ್ತಿದ್ರು ಅದಕ್ಕಿಂತ ರಪ್ಪ ಆಗಿದ್ರು. ಅದನ್ನ ಬಟ್ಟೆ ನಾನು ವಾಶ್ ಮಾಡ್ಕೊಂಡು ಬೇಕಾ ತಗೊಂಡೆ. ಯಾಕೆ? ಕಂಟಿನ್ಯೂಟಿ ಸೀರೆ ಬೇಕಿತ್ತು ಆಯ್ತಾ. ಅದ್ರದ್ದು ಒಂದು 3,500 4,000 ಸೀರೆಗಳನ್ನೇ ತಗೋಬಿಟ್ಟೆ ನಾನು. ಅದು ಬೇರೆ ಪ್ರಶ್ನೆ. ಸೊ ನಾನು ಒಂದ್ ಮನೆ, ನಾಗರಬಾವಿ ಸೈಡ್ ಒಂದ್ ಮನೆ ತಗೊಂಡೆ. ಮಗನ್ ಮದ್ವೆ ಮಾಡಿದೆ. ಸ್ಕೋಡಾ ಕಾರಲ್ಲಿ ಓಡಾಡ್ತಾ ಇದ್ದೀನಿ. ಆತರ ಏನು ಇದಾಗಿಲ್ಲ. 4 ಜನಕ್ಕೆ ನನ್ನ ಕೈಲಾಗಿದ್ದ ಕೆಲಸ ಹೇಳ್ತೀನಿ, ಕೆಲಸ ಮಾಡ್ಕೊಡ್ತೀನಿ, ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡ್ತಾ ಇದ್ದೀನಿ. ನನ್ ಬ್ಯಾಗ್ ತಗೊಂಡೋಗೋ ಎಸ್ತ್ರಲ್ಲ, ಅವ್ರು ಹೆಂಗಿದ್ದಾರೆ ಗೊತ್ತಾ? ನನ್ನ ಕಣ್ಮುಂದೆ ಒಂದು ತುತ್ತುಗೆ ಬೇಡ್ತಾ ಇದಾರೆ.
ಒಂದು ತುತ್ತುಗೂ ಬೇಡ್ತಾ ಇದಾರೆ. ನಾನೇ ಅದನ್ನ ನೋಡಿ. ನಿಮ್ದೇ ಫೀಲ್ಡ್ ಅವರು? ನಮ್ದೇ ಫೀಲ್ಡ್. ಅವತ್ ಹೇಳೋಣ ಅನ್ಕೋತೀನಿ ಎಷ್ಟೋ ಸರಿ, ಅದನ್ನ ನೆನ್ಪು ಮಾಡೋಣ, ನನ್ನ ಬಾತ್ರೂಮ್ ನೀವು ಬ್ಯಾಗ್ ಎಸ್ತ್ರಿ ಅಲ್ವಾ, ನನಗೆ ಗೊತ್ತಿಲ್ಲ ಅಂತ ಅವ್ರು ಅನ್ಕೊಂಡವ್ರೆ. ಕರ್ಮ ಯಾರನ್ನು ಬಿಡಲ್ವಂತೆ, ಬಿಡ್ಬೇಕು. ಅದೇ ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ವಿಷ್ಣುವರ್ಧನ್ ಅವ್ರ ಸಮಾಧಿನ ಹೊಡೆದಾಕಿರೋ ವಿಚಾರಕ್ಕೆ ಅದನ್ನೇ ಹೇಳ್ದೆ ಒಬ್ರಿಗೆ. ಕರ್ಮ ಅದಕ್ಕೆ ಅಡ್ರೆಸ್ ಬೇಡವಂತೆ, ರಿಟರ್ನ್ ನೋಡ್ಕೊಂಡು ಬಂದೇ ಬರುತ್ತೆ. ಕರ್ಮ ಯಾರಿಗೂ ಬಿಡಲ್ಲ. ಹಂಗಾಗಿ ನಾನು ಅದ್ರ ಕರ್ಮ ಹಿಂದೆ ಹೋಗ್ತೀನಿ. ನನಗೆ ಗೊತ್ತು ಇವತ್ತು ನನ್ಗೇನ್ ಮಾಡಿದ್ದಾರೆ, ಏನ್ ಅಂದಿದ್ದಾರೆ, ಯಾರು ನನ್ ಕಣ್ ಮುಂದೆ ಚೆನ್ನಾಗಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ನಾನು ಹೊಂದ್ಕೊಳ್ತೀನೋ ಅಥವಾ ನಾನು ದೇವ್ರ ಹತ್ರ ದೀಪ ಹಚ್ಕೋತೀನೋ ಅದು ನನ್ನ ಇಷ್ಟ. ನನ್ನ ಮನಸ್ಸು ನೋವಾದ್ರೆ ನಾನು ಹಂಗೆ ಮಾಡ್ತೀನಿ. ನಾನು ಎಷ್ಟೋ ಸರಿ ನಮ್ಮ ಮನೆ ದೇವ್ರಿಗೆ ನಾನು ದೀಪ ಹಚ್ಚಿದುಂಟು, ನಾನು ಮಾಡ್ತೀನಿ. ಯಾಕಂದ್ರೆ ನನ್ನ ಮನಸ್ಸು ನೋವಿಸಿದವರು. ನಾನಷ್ಟು ಒಳ್ಳೆಯವಳಲ್ಲ. ನಾನು ಚೆನ್ನಾಗಿಲ್ಲ ಅಂದ್ರೂ ಬೇರೆಯವ್ರು ಚೆನ್ನಾಗಿರಿ ಅನ್ನೋಷ್ಟು ನಾನು ಒಳ್ಳೆಯವಳಲ್ಲ, ಖಂಡಿತ ಅಲ್ಲ. ನಾನು ಯಾರೇ ಆದ್ರೂ ಅದನ್ನ ಒಳ್ಳೆಯವರು ಕೆಟ್ಟವ್ರು ನಮ್ಮ ಮನೇನ ನನ್ನ ಮಗ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಯಾರೇ ಆದ್ರೂ ಪರವಾಗಿಲ್ಲ. ನನ್ನ ವಿರುದ್ಧವಾಗಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ ಅಂದ್ರೆ ನಾನು ಯಾರನ್ನೂ ಬಿಡಲ್ಲ. ನಮ್ಮ ತಾಯಿ ಹತ್ರ ನಾನು ಇನ್ನೂ ಮಾತಾಡಿಲ್ಲ ಗೊತ್ತಾ. ನಮ್ಮಮ್ಮ ಎಣ್ಣಷ್ಟು ಇದಕ್ಕೆ ಬರ್ಲಿಲ್ಲ, ಯಾವ್ದಕ್ಕೂ ನಾನು ಕರೆದಿಲ್ಲ ಗೊತ್ತಾ ನಿಮ್ಗೆ. ಏನಕ್ಕೆ ಅಂದ್ರೆ ಹಿಂಗೆ ನಾನು ಎಷ್ಟೋ ಸರಿ ನಾನು ಸಹಾಯ ಮಾಡಿರ್ತೀನಿ. ನನ್ನ ತಮ್ಮನ ಮದ್ವೆಲೆಲ್ಲ ನಾನು ಸಹಾಯ ಮಾಡಿದ್ದೀನಿ. ಎಲ್ಲ ನಮ್ಮ ಫ್ಯಾಮಿಲಿ ಅದು. ಅಂದ್ರೆ ನೀವು ಫ್ಯಾಮಿಲಿ ಜವಾಬ್ದಾರಿ ನಿಮ್ದೇನಾ? ನೀವೇ ನೋಡ್ಕೋಬೇಕು. ಕಷ್ಟ ಆಗತ್ತಲ್ಲ ಅದೆಲ್ಲ? ಖಂಡಿತ ಕಷ್ಟ ಆಗತ್ತೆ. ಆದ್ರೆ ಕಷ್ಟ ಆಗದಾಗೆ ನಿಭಾಯಿಸೋದಿದೆಯಲ್ಲ, ಅದು ಭಾರಿ ಚಾಲೆಂಜಿಂಗ್ ಆಗಿದೆ ನನಗೆ. ಅದು ಇವತ್ತಿಂದಲ್ಲ, ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳಾಯ್ತು. ಮಕ್ಕಳಾದ್ಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದ ದಿವಸದಿಂದನೂ ಇದುವರೆಗೂ ದುಡಿತಾನೇ ಇದ್ದೀನಿ. ಇಷ್ಟು ಮಾಡ್ದೆಲ್ಲ ಅನ್ನೋರು ಬೇಕು, ಇಷ್ಟು ಮಾಡಿದ್ರಲ್ಲಪ್ಪ ನಮಗೋಸ್ಕರ ಅಂತ ಒಂಚೂರು ಅನ್ನೋರು ಕೇಳೋರು ನಮ್ಗೆ ಸಿಕ್ಕಿದ್ರೆ ನಾವೆಷ್ಟು ಚೆನ್ನಾಗಿರ್ತೀವಿ. ಅದೇನೇ ಹೇಳೋದು, ನಾವು ಮದುವೆ ಮಾಡ್ಕೊಂಡ್ವಿ, ನಾವು ಮಕ್ಕಳು ಮಾಡ್ಕೊಳ್ಳಿ ಅಂತ ಯಾರು ಕೇಳಿಲ್ವಲ್ಲ. ಹೌದು, ನಾವು ತಾನೇ ಮಾಡ್ಕೊಳ್ಳೋದು. ಸೊ ಸಮಾಜ ನನಗೇನ್ ಕೊಡ್ತು ಅನ್ನೋದಕ್ಕಿಂತ ನಾನು ಏನಾದ್ರೂ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು. ಒಂದೊಳ್ಳೆ ಮಹಿಳೆ ಆಗಿ, ಒಂದು ಒಳ್ಳೆ ಅಮ್ಮ ಆಗಿ, ಏನಾದ್ರೂ ಒಂದು ನಾನು ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು. ಹಾಗಂತ ನೀವು ಮುಂದೆ ಇರೋರು ಕೊಟ್ರೆ ನಾನು ಕೊಡಕ್ಕಾಗದು ಅಲ್ವಾ? ಎಲ್ಲಾನು ಅಷ್ಟೇ. ನಾನೇ ಕೊಡ್ತಾ ಇದ್ದೀನಿ ಅಂದ್ರೆ ನಾನೇನು ನಾನು ಶುಲ್ಕಗಳನ್ನ ಎಲ್ಲಾನು ಕೊಟ್ಕೊಂಡು ಕುತ್ಕೊಳಕ್ಕೆ, ಅವ್ರು ಏನಾದ್ರು ನನಗೆ ಕೊಟ್ರೆ ನಾನೇನಾದ್ರು ಕೊಡ್ಬೋದಲ್ಲ. ಯಾವಾಗ್ಲೂ ಒಂದೇ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾ? ಇಲ್ಲ. ಈಗ ಒಂದು ಸಿನಿಮಾ ಇದೆ ಮೇಡಮ್, ನಾಳೆ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್, ತುಂಬಾ ಚೆನ್ನಾಗಿದೆ, ಒಂದು ಮಾಡಿ. ಹ್ಞೂ ಸರ್ ಆಯ್ತು. ಸಂಭಾವನೆ ಎಷ್ಟು ತಗೋತೀವಿ? ಸರ್ ಇಷ್ಟು ತಗೋತೀವಿ. ಓಕೆ ಮೇಡಮ್. ಮೇಡಮ್ ಒಂದು ಹೆಲ್ಪ್ ಮಾಡೋಕ್ಕಾಗತ್ತಾ? ಒಂದು ಹೊಸ ಒಬ್ರು ಹೀರೋಯಿನ್ ಬೇಕು ನಮ್ಗೆ, ಕೊಡ್ಕೊಡಕ್ಕಾಗತ್ತಾ? ನಾನೇ ಕೊಡ್ಕೊಡ್ಲಿ ಗುರು, ಕೋಆರ್ಡಿನೇಟರ್ ನಾನೇ ಕೊಡ್ಕೊಡ್ಬೇಕು. ನನ್ನ ಜೊತೆ ತುಂಬಾ ಜನ ಸೆಲ್ಫಿ ಹಾಕೋತಾರೆ, ಹುಡುಗಿರು ಫೋಟೋಸ್ ತಗೋತಾರೆ ಅಂದಾಕ್ಷಣಕ್ಕೆ ನಮ್ಗೆ ಹುಡುಗಿರ್ ಗೊತ್ತಾ? ನಾವೆಲ್ಲ ಈ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಗೊತ್ತಿರೋರೆ, ನಾವೆಲ್ಲ ಒಬ್ಬರು ಸೆಲ್ಫಿ ಹಾಕೋತೀವಿ, ಎಲ್ಲರೂ ಹೋಗ್ತೀವಿ, ಫೋಟೋ ತಗೊಂಡು ಹಾಕೋತೀವಿ. ಅದಂತ ನೀವು ನನ್ನ ಕ್ಯಾರೆಕ್ಟರ್ ಹೇಳ್ತಾ ಇದ್ದೀರೋ, ಕ್ಯಾರೆಕ್ಟರ್ಗೋಸ್ಕರ ಕೇಳ್ತಾ ಇದ್ದೀರೋ ನೀವು. ಎಷ್ಟೋ ಸರಿ ನನ್ಗಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಇಟ್ಬಿಡ್ತೀನಿ. ಇವರು ನಮ್ಮ ಹತ್ರನೂ ಏನಾದ್ರೂ ಒಂದು ಬೇರೆ ಏನು ಕೇಳಕ್ಕಾಗಲ್ಲ. ನಮ್ಮ ಹತ್ರ 25 ವರ್ಷದಿದ್ದಾರೆ, ಅಯ್ಯೋ ಜೋರು ಏನಾರು ಅಂದ್ಬಿಡ್ತಾರೆ, ಏನೋ ಎತ್ತು ಬಾರ್ಸ್ಕಿರ್ಸ್ಬಿಟ್ಟವ್ರು, ಈ ತರ ಅಲ್ವಾ ಅವರು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಫೋನಲ್ಲೇ ನೀಟಾಗಿ ಹಂಗೆ ಕೇಳ್ತಾರೆ. ಇಡಪ್ಪ, ನಿನ್ ಪಾತ್ರ ಕೊಟ್ಟಿಲ್ಲ ಅಂದ್ರೆ ಚಿಂತೆ ಇಲ್ಲ, ಫೋನ್ ಇಡು. ಆರ್ಟಿಸ್ಟ್ ಇದಾರಲ್ಲ, ನನ್ ಜೊತೆನೇ ಕೆಲಸ ಮಾಡೋದು, ನನ್ ಜೊತೆನೆ ಕೆಲಸ ಮಾಡಿ, ನನ್ ಜೊತೆನೆ ಮಾತಾಡಿ, ನನ್ ಜೊತೆನೆ ಕುತ್ಕು ಊಟ ಮಾಡ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು, ಇಲ್ಲ ರೀ ಅವ್ರ ಸೈಕಲ್ ಹೊಡಿತಾರೆ ರೀ, ಹಾಕೋಬೇಡಿ ಅಂತ ನನಗೆ ಕೇಳಿಸಲ್ಲ ಅಂತ ಹೇಳ್ಕೊಂಡಿರೋದು. ಅಲ್ಲಿ ಯಾರು ಒಬ್ರು ಇರ್ತಾರಲ್ಲ, ಅನ್ನ ಸಾಂಬಾರು ಊಟ ಮಾಡೋರು, ಅಚ್ಚುಕಟ್ಟಾಗಿ ಒಂದು ಕಲ್ಲು ಗಿಲ್ಲು ಏನು ತಿಂದೆ ಪ್ಯೂರಾಗಿ ಅನ್ನ ಎಲ್ಲ ಆರಿಸ್ಕೊಂಡು ಊಟ ಮಾಡುವಂತವ್ರು ಇದಾರಲ್ಲ, ಅವ್ರು ನಂಗೆ ಹೇಳ್ತಾರೆ, ಮೇಡಮ್ ಹಿಂಗೆ ಹೇಳಿದ್ರು, ಇದು ಫಸ್ಟ್ ಇಂದ ಬಂದಿದೆ ಇದುವರೆಗೆ, ಹಂಗೆ ಹೇಳ್ಬಿಟ್ಟು ಹಾಳು ಮಾಡ್ಬಿಡು. ಎಷ್ಟು ಹಾಳು ಮಾಡ್ತೀರಾ ನೀವು? ಎಷ್ಟು ಹಾಳು ಮಾಡೋಕ್ಕಾಗುತ್ತೆ? ಅವ್ರಿಗೆ ಗೊತ್ತಿಲ್ಲ. 5 ವರ್ಷ ನಾವು ಪುಟ್ಕೋರಿ ಮದುವೆ ಮಾಡಿದೀವಿ. ಇಂಡಸ್ಟ್ರಿಯಲ್ ಜನ ಯಾರು, ಕರ್ನಾಟಕ ಜನಕ್ಕೆ ನಾನು ಗೊತ್ತಿಲ್ವ ಯಾರಂತ, ಇಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಗೊತ್ತಿಲ್ವಾ ನಾನು ಯಾರಂತ, ಮೀನಾಕ್ಷಿ ಯಾರಂತ. ನೀನೇನ್ ಹೇಳುದು? ನಾನು ಹೋಗಿ ಕತ್ತನ್ ಪಟ್ಟಿ ಹಿಡ್ಕೊಂಡು ಕೇಳೋದು ದೊಡ್ಡ ವಿಚಾರ ಅಲ್ಲ ನನ್ಗೆ. ಒಳ್ಳೇದ್ ಮಾಡದೇ ಇದ್ರು ಕೆಟ್ಟದ್ ಯಾಕೆ ಮಾಡ್ತೀಯ ನೀನು? ಕೆಟ್ಟದ್ ಮಾಡಕ್ ನಾವ್ಯಾರು? ಅಲ್ಲೊಬ್ಬ ಭಗವಂತ ಇದ್ದಾನಲ್ಲ, ಅವ್ನ್ ಮಾಡ್ತಾನೆ. ಅವನ ಹತ್ರ ಮಾಡ್ಸಕ್ಕೂ ನನಗೆ ಗೊತ್ತು. ನಾನ್ ಕೆಟ್ಟದ್ ಮಾಡಲ್ಲ, ಅವನ ಹತ್ರ ಮಾಡ್ಸಕ್ ನನಗ್ ಗೊತ್ತು, ನಾನು ತಿಳ್ಕೊಂಡಿದ್ದೀನಿ. ನಮ್ರತಾ ನೀವು ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರಲ್ಲ, ನಮ್ರತಾ ಕೂಡ ಶಿ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ಕೈಂಡ್, ಆರಾಮಾಗಿರ್ತಾರೆ. ನಮ್ರತನ್ ಬಗ್ಗೆ ಏನ್ ಹೇಳ್ತಾರೆ? ಹೆಂಗಿತ್ತು ಅವರಿಬ್ರು ಅಟ್ಯಾಚ್ಮೆಂಟ್? ಏನ್ ಪರ್ಟಿಕ್ಯುಲರ್ ನಮ್ರತನೇ ಕೇಳ್ತಾ ಇದೀನಿ ಅಂದ್ರೆ, ನಮ್ರತನ ಅಮ್ಮನ್ ಕ್ಯಾರೆಕ್ಟರ್, ಅಮ್ಮ ಮಗಳು ಸೀರಿಯಲ್ ನಾನು ಸಿಕ್ಕಿದ್ದು ಅದೇ ಹೇಳಿದ್ಲು, ನಮ್ಮ ಅಪ್ಪ ಅಮ್ಮ ಇವರು ಅಂತ ಎಲ್ಲರೂ ಪರಿಚಯ ಮಾಡಿದ್ಲಲ್ಲಿ. ಅಲ್ಲಿ ಹೊಸ ಟೀಮ್ಗೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಿಜವಾಗ್ಲು
ಸೀರಿಯಸ್ ಆಗಿ ಆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ. ಆಮೇಲೆ ಅವಳಿಗೆ ಏನ್ ಗೊತ್ತಾ, ದೊಡ್ಡವ್ರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅದು ಅಮ್ಮ ಅವಾಗಿಂದ ತಿಳಿಸ್ಕೊಟ್ಟಿದ್ದಾರೆ. ನಾವು ಯಾರ ಹತ್ರ ಏನ್ ಮಾತಾಡ್ಬೇಕು, ಅವಳಿಗೇನೋ ಸರಿಯಾಗಿ ಕಾಣಿಸಿಲ್ಲ ಅಂದ್ರೆ ಅವಳ ಮುಖಕ್ಕೆ ಹೇಳ್ತಾಳೆ. ಅವಳು ಯಾರಿಗೂ ಏನ್ ಕೇರ್ ಮಾಡಲ್ಲ. ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತಾನೆ ಹೇಳ್ತಾರೆ, ಸರಿ ಇದೆ ಸರಿ ಇದೆ ಅಂತ. ಕೆಲವೊಂದು ನಾನು ಅವಳು ಒಂದೇ ತರ, ಏನಾದ್ರು ಮುಖಕ್ಕೆ ಹೇಳ್ಬಿಟ್ಟು ಬಂದ್ಬಿಡ್ತೀವಿ. ಸೀರಿಯಲ್ ಅಲ್ಲೆಲ್ಲ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ಬಾಂಡಿಂಗ್ ಎಲ್ಲ ಹೊಡಿತಾ ಇದ್ವಿ. ಊಟ ಟೈಮ್ ಆದ್ಮೇಲೆ ಒಂದಷ್ಟು ಟೈಮ್ ಇರ್ತಿತ್ತು, ಅತ್ತೆ ಹುಡ್ಕೊಂಡ್ ಕೂತ್ ನಾನು ಸಾಗರಿ ಕ್ಯಾರೆಕ್ಟ್ರು, ಹಸ್ಬೆಂಡ್ ಕ್ಯಾರೆಕ್ಟ್ರು, ನಮ್ಮ ಈ ಅಳಿಮಯ, ಇವಾಗ್ಲೂ ಅಳಿಮಯ ಅಂತಾನೆ ಹೇಳೋದು. ಮೊನ್ನೆ ಜೋಡಿ ಅಕ್ಕಿ ಮಾಡ್ತಾ ಇದ್ದೀನಿ ಅಲ್ಲಿ ಹೇಳಿದ್ನಲ್ಲ, ಬಂದ್ಬಿಟ್ಟು ಏನು ಜನಪ್ರಿಯ ಜೋಡಿ ಅಕ್ಕಿ ಒಂದಾಗ್ಬಿಟ್ಟಿದೀರಾ, ಎಷ್ಟು ಚಂದ ನಮ್ಮಿಬ್ರು ನೋಡಿ. ನನ್ನ ಆಂಟಿ ಅಂತಾನೆ ಹೇಳ್ತಾರೆ, ಏನಂಟಿ ಹೇಗಿದ್ದೀರಾ ಆಂಟಿ, ಚೆನ್ನಾಗಿದ್ದೀರಾ, ಹ್ಞೂ ಕಡಪ್ಪ ಚೆನ್ನಾಗಿದ್ದೀನಿ, ಈ ಪಾತ್ರ ಕೊಟ್ಟಿರೋದು ಥ್ಯಾಂಕ್ ಯು ಅಂತ ಹಿಂಗಂದ್ರೆ ಹಂಗೆಲ್ಲ ಹೇಳ್ಬೇಡಿ. ಧಾರಾವಾಹಿಗಳಲ್ಲೂ ಕೂಡ ಕೆಲವೊಂದು ಕಾಂಪ್ರಮೈಸ್ ಅನ್ನೋದಿರುತ್ತೆ. ಕಾಂಪ್ರಮೈಸ್ ಅನ್ನೋದಿರುತ್ತೆ ಅಂದ್ರೆ ಈಗ ಯಾವ ತರ ನಮಗೆ ನಮ್ ತನಕ ಬಂದಿರಲ್ಲ ಅದು. ನಾನು ಯಾವಾಗ್ಲೇ ಹೇಳ್ದೆ, ನನ್ನ ನೋಡಿದ್ರೆ ನನಗ್ ಭಯ ಆಗುತ್ತೋ, ಅವ್ರಿಗೆ ಜಗಳ ಮಾಡ್ತೀನಿ ಅಂತನೋ ಅಥವಾ ಏನೋ ನನಗ್ ಗೊತ್ತಿಲ್ಲ, ನನ್ ತನಕ ಅದು ಬಂದಿಲ್ಲ. ನಮಗೆ ನೋಡಿ ಇವಾಗ ನಾಳೆ ಶೂಟಿಂಗ್ ಹೇಳ್ತಾರೆ ಅಂದ್ರೆ ಹೇಳಿ ವೇಟ್ ಮಾಡ್ಕೊಂಡಿರ್ತೀವಿ, ಏನು ಈ ಕಾಂಪ್ರಮೈಸ್ ಆಗ್ಲೇಬೇಕು ನಾನು, ಹೊಸ ಸೀರಿಯಲ್ ಅದು, ಅವ್ರಿಗೂ ಟೈಮ್ ಅಡ್ಜಸ್ಟ್ ಮಾಡ್ಕೊಡ್ಬೇಕು ನಾನು. ಹಂಗಾಗಿ ಈ ತರ ಕಾಂಪ್ರಮೈಸ್ ಗಳು ಇರ್ತದೆ. ಆಮೇಲೆ ಒಂದ್ಸರು ಮೇಡಮ್ ಇವ್ರು ಬೇಗ ಹೋಗ್ತಾರಂತೆ, ಒಂದ್ ನಿಮಿಷ ಇವ್ರದ್ದು ಕ್ಲೋಸ್ ಮಾಡಿ ಕಳಿಸ್ತೀವಿ, ಕ್ಲೋಸ್ ಅಪ್ ಮಾಡಿ ಕಳಿಸ್ತೀವಿ, ಈ ತರ ಒಂದಷ್ಟು ಇರುತ್ತೆ ಹೊರತು ದೊಡ್ಡದಾಗಿ ಏನೋ ನನಗೆ ಇದಕ್ ಬಂದಿಲ್ಲ. ಈ ಸೀರಿಯಲ್ ನಾವ್ ಹೆಂಗಿದೀವಿ ಹಂಗೆ ಇರೋದೆ, ನಾವ್ ಹೇಗಿದೀವಿ ಹಾಗೆ ತೋರ್ಸೋದೇ ಸೀರಿಯಲ್ ಅಲ್ಲಿ. ಸಿನಿಮಾದಲ್ಲಿ ಒಂದು ನೀವ್ ಹೇಳೋ ತರ ಪಾಶ್ ಆಗಿ ಒಂಥರ ಹಿಂಗಿರ್ಬೇಕು, ಸೀರಿಯಲ್ ನಲ್ಲಿ ಹೋಮ್ಲಿ ಆಗಿ ನಾನು ಹೆಂಗಿದೀನಿ ಹಂಗಿದ್ರು ಸೀರಿಯಲ್ ಎಲ್ಲ ನಡೆಯುತ್ತೆ. ನಾವು ಪುಟ್ಗೌರಿ ಮದ್ವೆ ಸೀರಿಯಲ್ ಮಾಡ್ಬೇಕಾದ್ರೆ ನಾನು ತುಂಬಾ ಸಿನಿಮಾ ಮಾಡ್ತಿದ್ದೆ. ಅವಾಗ ಅದು ಚಾರ್ಲಿ ಅಂತ ಒಂದು ಸಿನಿಮಾ ಮಾಡಿದೆ, ಡಾರ್ಲಿಂಗ್ ಕೃಷ್ಣ ಅವರು ಅಮ್ಮ ಕ್ಯಾರೆಕ್ಟರ್ ನಾನು ಮಾಡಿದೆ. ನನ್ ಡೇಟೆ ಸಿಕ್ತಿರ್ಲಿಲ್ಲ ಅವ್ರಿಗೆ, ಅಷ್ಟು ಒಂದು ಮಧ್ಯಾಹ್ನ ಒಂದು ಸಿನಿಮಾ, ರಾತ್ರಿ ಸಂಜೆ ಒಂದು ಸಿನಿಮಾ, ಈ ತರ ಒಂದು ಇತ್ತು. ಪುಟ್ಗೌರಿ ಮದ್ವೆ ಮಾಡ್ಬೇಕಾದ್ರೆ ನಾನು 2:30 ಮಂಡ್ಯಕ್ಕೆ ಹೋಗ್ಬೇಕಿತ್ತು, ಬೆಳಗಿನ ಜಾವ 2:30 ಇಲ್ಲಿ ಶೂಟಿಂಗ್ ಮುಗಿಸಿ ಮಂಡ್ಯಕ್ಕೆ ಹೋಗಿ ಅಲ್ಲಿ ಅವ್ರೇನ್ ಮಾಡಿದ್ರು ಗೊತ್ತಾ, ನಾನು ಸಿಗ್ತಾ ಇಲ್ಲ ಅಂತ ಡೈರೆಕ್ಟ್ ತೀರ್ಕೊಂಡ್ಬಿಟ್ರು. ಪಾಪ ಇತ್ತೀಚೆಗೆ ತೀರ್ಕೊಂಡ್ರು. ಅವ್ರೇನ್ ಹೇಳಿದ್ರು ಅಂದ್ರೆ, ಮೇಡಮ್ ಒಂದಿನ ಡೇಟ್ ಕೊಡಿ ಮೇಡಮ್, ಗ್ರೀನ್ ಮ್ಯಾಟರ್ ಶೂಟ್ ಮಾಡ್ಬಿಡ್ತೀನಿ. ನಿಜವಾಗ್ಲೂ ಆ ಸಿನಿಮಾ ನಂಗೆ ಗ್ರೀನ್ ಮ್ಯಾಟರ್ ಶೂಟ್ ಮಾಡಿದ್ದಾರೆ. ಆ ದಿನಾನೂ ಇದೆ ನನ್ನ ಲೈಫಲ್ಲಿ. ಮಹಾಲಕ್ಷ್ಮಿ ಹೇಳ್ತಾ ಇದ್ರು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ತರ ಡೇಟ್ ಕೊಟ್ಟು ಸಿನಿಮಾ ಮಾಡ್ತಿದ್ರಂತೆ. ಅದ್ ನನ್ಗೆ ಹೇಳ್ಕೊಳಕ್ ನನಗೆ ಹೆಮ್ಮೆ ಆಗ್ತದೆ. ನನಗೂ ಒಂದ್ ಟೈಮಲ್ಲಿ ನನ್ಗೆ ಇದೆ ಹಂಗಾಗಿ. ಸಣ್ಣ ಕ್ಯಾರೆಕ್ಟರ್ ದೊಡ್ಡ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ, ಬಿಸಿ ಇದ್ದೀನಿ. ಇವಾಗ್ಲೂ ಅಷ್ಟು ಆಫರ್ ಬರ್ತಿದ್ಯಾ? ಇಲ್ಲ, ಆಫರ್ ಇವಾಗ ಅದನ್ನೇ ಹೇಳಕೊಟ್ಟೆ. ನಿಮ್ ಪ್ರಶ್ನೆ ಏನಿತ್ತು, ಮನೆಗೆ ಹಿಂಗೆ ಬಿಡು ಕೊಡ್ತೀರ ಅಂತ. ಆ ಟೈಮಲ್ಲಿ ನನ್ ಮನೆಗೆ ಸಮಯ ಕೊಡಕ್ ಆಗ್ತಿರ್ಲಿಲ್ಲ. ಇವಾಗ ನನ್ ಮನೆಗೆ ಸಮಯ ಕೊಡ್ಬೋದು, ಯಾಕೆ ಅಂದ್ರೆ ನಾವ್ ಅಷ್ಟು ಬಿಸಿ ಇಲ್ಲ. 30 ದಿನನೂ ನಾವು ಬಿಸಿ ಇಲ್ಲ. ಇವಾಗ ಏನಾಗಿದೆ, 2 ಕ್ಯಾಮ್ರಾ ಇಟ್ಕೊಳ್ತೀವಿ, ಸೊ ಬೇಗ ಶೂಟ್ ಮಾಡಿ ಕಳಿಸ್ತಾರೆ. ಹಾಗಾಗಿ ಒಂದು ತಿಂಗಳ 5 ದಿನ 10 ದಿನ ಬಿಸಿ ಇದ್ರೆ ತಿಂಗಳೆಲ್ಲ ನಾವು ಟಿವಿ ಕಾಣಿಸ್ಕೋತೀವಪ್ಪ. ಇವಾಗ ಸೀರಿಯಲ್ ಮಾಡೋರ್ಗೆ ಕಂಟಿನ್ಯೂಸ್ ಆಗಿ ಸೀರಿಯಲ್ ಮಾಡ್ತಿರ್ತಾರೆ, ಸೀರಿಯಲ್ ಮುಗ್ದೋಯ್ತು, ಆ ಸೀರಿಯಲ್ ನೆಕ್ಸ್ಟ್ ಯಾವ್ದೋ ಆಫರ್ ಬಂದಿರಲ್ಲ, ಅವಾಗ ಹೇಗೆ ಆರ್ಟಿಸ್ಟ್ಗಳ ಪರಿಸ್ಥಿತಿ? ಕಷ್ಟ, ತುಂಬಾ ಕಷ್ಟ. ಯಾಕಂದ್ರೆ ಮನೆಯಲ್ಲಿ ಈಗ ಮಗ ದುಡಿತಾ ಇದಾರೆ, ಗಂಡ ದುಡಿತಿದ್ದಾರೆ ಅಂದ್ರೆ ಸೊ ಪರವಾಗಿಲ್ಲ, ಹೆಂಗೋ ನಿಭಾಯಿಸ್ಕೋಬಹುದು. ಯಾರು ಏನು ದುಡಿದೆ, ನಾವೇ ದುಡಿತಾ ಇದೀವಿ, ನಾವು ಅದಿಲ್ಲದೆ ಬದುಕಿಲ್ಲ ಅನ್ನೋರು ಭಾರಿ ಕಷ್ಟ ಆಗುತ್ತೆ ನನಗೆ. ಅಂದ್ರೆ ನನ್ನ ಮಕ್ಕಳು ಇಬ್ರು ಕೆಲಸ ಮಾಡ್ತಾರೆ, ಸೊ ಇವಾಗ ನಾನು ಹಸ್ಬೆಂಡ್ ಕೆಲಸ ಮಾಡ್ತಾರೆ, ಹಂಗಾಗಿ ನನ್ಗಷ್ಟು ಹಂಗ ಅನ್ಸಲ್ಲ. ನೀವು ದೇವ್ರು ನಿಭಾಯಿಸಿ. ಕೆಲವೊಬ್ರು ಸಿಂಗಲ್ ಪೇರೆಂಟ್ ಇರ್ತಾರೆ, ಡಿವೋರ್ಸ್ ಆಗಿರೋದು ಇರ್ತಾರೆ, ಯಾರು ದುಡಿತಾ ಇರಲ್ಲ, ಅವ್ರದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದ್ ಹೆಂಗ್ ಆ ಟೈಮಲ್ಲಿ ದೇವ್ರು ಕೈ ಇಡುತ್ತೆ ಅಷ್ಟೇ. ದೇವ್ರ ಕೈ ಹಿಡಿಬೇಕು, ಯಾವ್ದಾರ ಒಂದು ಮುಖಾಂತರ ದುಡ್ಡು ಕೊಡ್ಸೋದಾಗ್ಲಿ, ಒಂದ್ ಕೆಲ್ಸ ಕೊಡ್ಸೋದಾಗ್ಲಿ, ಒಂದ್ ಒಳ್ಳೆ ದಾರಿನಲ್ಲಿ ಹೋಗ್ಬೇಕು ಅಷ್ಟೆ. ಅವಾಗ ನಮ್ಗೇನೋ ಕಷ್ಟ ಬಂದ್ಬಿಡ್ತು, ನಾವೇನೋ ಇದ್ ಮಾಡ್ಬಿಡ್ರಿ, ಅವತ್ತು ದಿನಕ್ಕೋಸ್ಕರ ಏನೋ ಮಾಡ್ಕೋಬೇಕು ಅನ್ನೋದು ತಪ್ಪಾಗುತ್ತೆ. ಎಷ್ಟು ದುಡಿತೀರಾ ನೀವೆಲ್ಲ ಒಂದ್ ದಿನ ಅಂತನಾ ಅಥವಾ ಹೆಂಗೆ ಫಿಕ್ಸ್ ಮಾಡ್ತಾರೆ ಅಮೌಂಟ್? ನಮ್ಮ ಸೀರಿಯಲ್ ಅಲ್ಲಿ ತಿಂಗಳಿಗೊಮ್ಮೆನೆ ಚೆಕ್ ಬರೋದು, ದಿನ ಚೆಕ್ ಬರುತ್ತೆ. ಸೊ ಎಷ್ಟು ದಿನ ಕೌಂಟ್ ಆಗುತ್ತೆ, ಎಷ್ಟು ದಿನ ಶೂಟಿಂಗ್ ಹೋಗುತ್ತೆ, ಪರ್ ಡೇ ಎಷ್ಟು ಅಂತ ಫಿಕ್ಸ್ ಮಾಡಿರ್ತಾರ ಪ್ರೊಡಕ್ಷನ್ ಅಲ್ಲಿ. ಸಿನಿಮಾ ಆದ್ರೆ ನಾವು ಕೇಳ್ದಷ್ಟು, ಒಂದಿನ ನೀನು ಸೆಟ್ಗೆ ಹೋಗ್ತೀಯ, ಒಂದಿನ ನೀನ್ ಆಕ್ಟ್ ಮಾಡ್ತೀಯ ಅಂದ್ರೆ ಒಂದ್ ದಿನಕ್ಕೆ ಇಷ್ಟ ಅಂತ ಫಿಕ್ಸ್ ಮಾಡಿರ್ತಾರೆ. ನಾವು ಆಕ್ಟ್ ಮಾಡ್ತೀವೋ ಅಥವಾ ನಮ್ಗೆ ಗೊತ್ತಿಲ್ಲ ಅಲ್ಲಿ, ಯಾಕಂದ್ರೆ ಅವತ್ತೊಂದ್ ದಿನ ಮೇಕಪ್ ಹಾಕಿದ್ರೆ ಮುಗೀತು, ಶೂಟಿಂಗ್ ಹೋಗಿ ಮೇಕಪ್ ಹಾಕಿದ್ರೆ ಮುಗಿತು. ಯಾಕಂದ್ರೆ ನಮ್ ಸೀನ್ ಬರುತ್ತೋ ಅವತ್ತು ಬರೋದಿಲ್ವೋ ಅದ್ ನೋಡ್. ಇವಾಗ ಅವಾಗ ಹಂಗಾಗ್ಬಿಡ್ತಿತ್ತು. ಇವಾಗ ಏನಾಗಿದೆ ಅಂದ್ರೆ ನಮ್ ಸೀನ್ ಇದ್ರೆ ಕರ್ಸೋದು,
ಸುಮ್ನೆ ಕರ್ಸಿ ಸೆಟಲ್ ಮೇಕಪ್ ಕೂರ್ಸೋದು ಅದೆಲ್ಲ ಏನಿಲ್ಲ ಈಗ ಸ್ವಲ್ಪ. ಯಾಕಂದ್ರೆ ನಿನ್ನೆನೂ ಅಷ್ಟೇ ನಮ್ದು ಜೋಡಿ ಹಾಕಿನಲ್ಲಿ ನೆನ್ನೆ ನನ್ ಸೀನ್ ಇರ್ಲಿಲ್ಲ. ಸೊ ನೆಕ್ಸ್ಟ್ ಸೀನ್ ತನಕ ಈ ಸೀನ್ ಮುಗೀತೋ ಇಲ್ವೋ ಅಂತ ಅವರು ನೋಡ್ಕೊಂಡು ನನ್ನ ಕರ್ಸಿಲ್ಲ. ಯಾಕಂದ್ರೆ ಆತರ ಇವಾಗ ಅಪ್ಡೇಟ್ ಆಗಿದೆ, ಅವರು ಅಪ್ಡೇಟ್ ಆಗಿದೆ, ನಾವು ಅಪ್ಡೇಟ್ ಆಗಿದೆ. ಈಗ ಸಿನಿಮಾಗಳನ್ನ ಮಾಡುವಾಗ ಸೀರಿಯಲ್ ಮಾಡುವಾಗಲೇನೆ ಸಿನಿಮಾಗಳನ್ನ ಮಾಡ್ತಾ ಇದ್ದಿದ್ದ? ಸೀರಿಯಲ್ ಮಾಡುವಾಗ ಸಿನಿಮಾ ಮಾಡ್ತಾ ಇದ್ದೆ. ಅವಾಗ್ಲೇ ಒಂಥರ ಕ್ಲಾಶ್ ಆಗ್ಬಿಡುತ್ತೆ. ಯಾಕಂದ್ರೆ ನಾಳೆ ಶೂಟಿಂಗ್ ಡೇಟ್ ಇರುತ್ತೆ ಅಂತ ಇವ್ರಿಗೆ ಗೊತ್ತು ಸಿನಿಮಾಗೆ, ಇವತ್ತೊಂದು ದಿನ ಸೀರಿಯಲ್ ಹಾಕೊಂಡ್ಬಿಡೋರು. ಈ ತರ ಎಲ್ಲ ಆಗೋದಿದೆ. ಆದ್ರೂ ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಸಿನಿಮಾ ಅನ್ನೋದು ನಾನು ಹೇಳಿದ್ನಲ್ಲ, ಒಂದ್ ಹಬ್ಬದ ಊಟ ಅಂತ. ಸಿನಿಮಾನ ಒಂದ್ ಕೈ ತುಂಬಾ ಅಮೌಂಟ್ ಬರುತ್ತೆ. ಅದು ಯಾವಾಗ್ಲೂ ಒಂದ್ಸರಿ ಒಂದಷ್ಟು ಅಮೌಂಟ್ ಬರೋದು. ಸೀರಿಯಲ್ ಅಂದ್ರೆ ತಿಂಗಳೆಲ್ಲ ಬರುತ್ತೆ ನಮ್ಗೊಳ್ಳೆ ಗೌರ್ಮೆಂಟ್ ಚೆಕ್ ಇದ್ದಂಗೆ, ಗೌರ್ಮೆಂಟ್ ಕೆಲಸ ಇದ್ದಂಗೆ ಸೀರಿಯಲ್ ಯಾವಾಗ್ಲೂ ಬರುತ್ತೆ. ಸಿನಿಮಾ ಅಂದ್ರೆ ಯಾವಾಗೋ ಒಂದ್ಸರಿ ಬರುತ್ತೆ. ಒಂದು ಒಳ್ಳೆ ಪ್ರೊಡಕ್ಷನ್ ಮಾಡ್ತಿದೀವಿ ಅಂದ್ರೆ ಇವಾಗ ನಮ್ ಬಜರಂಗಿ 2, ಜೈ ಮಾರುತಿ 800, ಫೇರ್ ಅಂಡ್ ಲವ್ಲಿ, ಒಂದಷ್ಟು ಸಿನಿಮಾಗಳು, ಮತ್ತೆ ಲೇಡೀಸ್ ಪಾರ್ ಅಂತ ಒಂದು ಸಿನಿಮಾ ಮಾಡಿದೆ. ನಾನೇ ಮೇನ್ ಕ್ಯಾರೆಕ್ಟರ್ ಮಾಡಿ ತುಂಬಾ ಚೆನ್ನಾಗಿದೆ. ಅದ್ರಲ್ಲೆಲ್ಲ ಒಂದಷ್ಟು ಅಮೌಂಟ್ಗಳು ಬಂತು ನನಗೆ ಚೆನ್ನಾಗಿ. ಬಜರಂಗಿ 2 ನಲ್ಲಿ ನಾನು ನೋಡಿದೀನಿ, ಏನು ಆ ಕಾಡಲ್ಲಿ ಧನ್ವಂತರಿ ವಂಶದವ್ರು 11 ಜನ ಇರ್ತೀವಿ ನಾವು. 11 ಜನ ಎಷ್ಟು ಮುದ್ದಾಗಿ ಎಲ್ರು ಇದ್ವಿ ಅಂದ್ರೆ, ಎಲ್ಲ ಹೋದ ತಕ್ಷಣ ಕಪ್ಪೆಲ್ಲ ಹಚ್ಕೊಂಡು ಅದ ಇಲ್ಲಿ ಕಟ್ಕೊಳ್ಳೋದು, ಬ್ಲೌಸ್ ಇರಲ್ಲ, ಇಲ್ಲಿ ಕಟ್ಕೊಳ್ಳೋದು, ಕಾಡ್ ಜನನೇ ಡ್ರೆಸ್, ಕಾಡ್ ಜನನೇ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ ಸಿನಿಮಾದು? ಅಯ್ಯೋ ಚೆನ್ನಾಗಿತ್ತು. ಹರ್ಷಮ್ ಅಷ್ಟ ಅದೇ ಅಂದ್ರು, ಮೀನಮ್ಮ ನಿಮ್ಗಾಗಲ್ಲ, ಓಡ್ಬೇಕು, ಹಾರ್ಬೇಕು, ನಿಮ್ಗಾಗಲ್ಲ, ಮಾಸ್ಟ್ರೆ ಕೊಡಿ ನೀವು, ನಾ ಮಾಡ್ತೀನಿ, ನೀವು ಕೊಡಿ ಅಂತ ಹೇಳಿ ಬೇಡಿ ಕಾಡಿ ಆ ಸಿನಿಮಾ ತಗೊಂಡೆ ನಾನು. ಆಮೇಲೆ ಶಿವಣ್ಣ ಅವರು ಗೆಟಪ್ಪು ಚೆನ್ನಾಗಿರ್ತಿತ್ತು ಅವರು. ಆಮೇಲೆ ಅಲ್ಲಿ ಆ ಟೈಮಲ್ಲಿ ಶಿವಣ್ಣ ಅವ್ರ ಅನುಭವಗಳನ್ನೆಲ್ಲ ಹಂಚ್ಕೊಳ್ತಿದ್ರು ಎಲ್ರ ಜೊತೆನೆ ಕುತ್ಕೊಂಡು. ನಾವೆಲ್ಲ ಹಿಂಗ್ ಕೆಳಗಡೆ ಕುತ್ಕೋತೀವಿ, ಅನ್ನ ಚೇರ್ ಹಾಕೊಂಡು ಕುತ್ಕೊಂಡ್ರೆ ನಾವೆಲ್ಲ ಹಿಂಗ್ ಇಟ್ಕೊಂಡು ಎಷ್ಟು ಚೆನ್ನಾಗಿದ್ವಿ ಅಂತ. ಶಿವಣ್ಣ ಮಾತ್ರ ಗ್ರೇಟ್. ಒಂದು ಈಗೋ ಇಲ್ಲ ಅವರು, ಏನು ಅವರು ನನ್ತನ ಇಲ್ಲ, ನಂದು ಅನ್ನೋದಿಲ್ಲ ಅವ್ರಿಗೆ. ಅದನ್ನೇ ಹೇಳೋದು, ನಂದು ಅನ್ನೋದು ನಾನು ನಂದು, ನಂದೇ ಇದೆಲ್ಲ, ನಾನಿಲ್ಲದೇ ಇಲ್ಲ ಅನ್ನೋರು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಶಿವಣ್ಣ ಅವ್ರಿಗೆಲ್ಲ ಇದೆ, ಅವ್ರಿಗೆ ಏನು ಇಲ್ಲದೆ ಆರಾಮಾಗಿ ಹಿಂಗೆ ನಾನು ಇರೋದು ಅನ್ನೋ ಥರ ಇರ್ತಾರೆ. ನಮ್ಮ ಜೊತೆನೂ ಅಷ್ಟೇ. ಮೊನ್ನೆನೂ ಅಷ್ಟೇ ನಾನು ಸಿಕ್ಕಿದ್ರು, ಆ ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ವಿ ಕಣಮ್ಮ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಮೊನ್ನೆ ಅಯ್ಯೋ ನಂಗೆ ಖುಷಿ ಆಗ್ಬಿಟ್ಟೆ. ಎಲ್ಲ ಅಕ್ಕಪಕ್ಕ ಅವ್ರು ಹೇಳ್ಬಿಟ್ಟಿದ್ರು, ಶಿವಣ್ಣ ಅಷ್ಟು ಕ್ಲೋಸ ನಿಮ್ಗೆ? ಹೌದು, ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಹುಷಾರಿಲ್ಲ ಅದಕ್ಕೆ ನಾನು ಬಂದಿರಲಿಲ್ಲ, ಬರ್ಬೇಕಿತ್ತು ಅಣ್ಣ ನಿಮ್ಗೆ ನೋಡೋಕ್ಕೆ. ಹಿಂಗೆಲ್ಲ ಒಂದು ನಿಂತ್ಕೊಂಡು ಇಷ್ಟಿಷ್ಟೇ ನಿಂತು ಮಾತಾಡಿದ್ವಿ. ನೆನ್ನೆ ಒಂದು 5 ನಿಮಿಷ ಮಾತಾಡಿ ಹೋದ್ರು. ಖುಷಿ ಆಯ್ತು. ಒಂದು ಫೋಟೋ ತೆಕ್ಕೊಂಡು, ಅಣ್ಣ ಬರ್ತೀನಿ ಅಣ್ಣ ಮಾತಾಡ್ಬೇಕು. ಆಯ್ತಾಯ್ತು ಬಾ. ಯಾವ್ದು ನಿಮ್ ಡ್ರೀಮ್ ಕ್ಯಾರೆಕ್ಟರ್ ಯಾವ್ದು ಮಾಡ್ಬೇಕಂತ ಅನ್ಕೊಂಡಿದ್ದೆ? ಶರಪಂಜರ, ಅದು ನಂಗೆ ಭಾರಿ ಇಷ್ಟ. ಆ ಕ್ಯಾರೆಕ್ಟರ್ ನಾನು ಮಾಡ್ಬೇಕು. ಗೊತ್ತಿಲ್ಲ, ನಾನು ಮಾಡ್ಬೇಕು ಅನ್ಕೊಂಡಿದೀನಿ. ಮಂಜುನಾಥ ಸ್ವಾಮಿ ಯಾವಾಗ ದಯ ತೋರಿಸ್ತಾರೋ ನಂಗೆ ಗೊತ್ತಿಲ್ಲ. ಅವ್ರ ಕ್ಯಾರೆಕ್ಟರ್ ಮಾಡ್ಬೇಕು. ಅವ್ರು ನೋಡಿ ಶರಪಂಜರದಲ್ಲಿ ಡೈರೆಕ್ಟರ್ ಕಟ್ಟೇಳ 5 ನಿಮಿಷ ಯಾಕೆ ಮಾಡ್ತಾನೇ ಇದ್ರಂತೆ, ಮೈ ಮರ್ತು ಬಿಡೋರಂತವ್ರು. ಅವರು ಆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಡೋರು. ಚಂದ್ರ ಕ್ಯಾರೆಕ್ಟರ್ ಒಳಗಡೆ ಹೊಟ್ಟೋದ್ರು. ಡೈರೆಕ್ಟರ್ ಪುಟ್ಟಣ್ಣ ಕನಗಲ್. ಹೌದು, ನಾನಲ್ಲ, ನನ್ನಲ್ದಿದ್ದು ಕ್ಯಾರೆಕ್ಟರ್. ಅಷ್ಟು ಇನ್ವಾಲ್ವ್ ಆಗ್ತಾ ಇದ್ರು ಅಂತ. ಮತ್ತೆ ಎಂತ ಹೇಳಿದ್ರು, ಸೋಫಾ ಕುಯ್ಯೋದೊಂದು ಸೀನು, ಕೂದ್ಲೆಲ್ಲ ಹಿಂಗ್ ಮಾಡ್ಬಿಟ್ಟಿದ್ದಾರೆ, ಕಣ್ಣು ಇಷ್ಟು ದಪ್ಪ, ರೆಡ್ ಇಷ್ಟಲ್ಲಿ ಕಣ್ಣಿಂಗ್ ಬಿಟ್ಟು ಹಿಂಗ್ ಬಿಡ್ಬೇಕ, ಕಟ್ ಅಂತ ಹೇಳಿದ್ರೆ ಅವ್ರು ಇಲ್ಲ, ಅವರು ಕರೀತಾನೆ ಇದ್ದಾರೆ ಹಿಂಗೆ. ನಮ್ಗೆ ಮೈ ಚುಮ್ಮನ್ನುತ್ತೆ. ಆ ಕಲಾವಿದ್ರಿಗೆ ಅದು ಬೇಕು, ಆ ತರ ಬೇಕು. ಆ ಊರೇ ಕಲಾವಿದರು, ನಿಜವಾದ ಕಲಾವಿದರು ಅವರು. ಸಿನಿಮಾಗಳಲ್ಲಿ ಕೆಲವೊಂದು ಅವಕಾಶಗಳು ಕೈ ತಪ್ಪು ಹೋಗುತ್ತಂತೆ, ಏನಕ್ಕೆ? ಕಾರಣ ಏನಿರುತ್ತೆ? ಏನೋ ದುಡ್ಡು ಡಿಮ್ಯಾಂಡ್ ಮಾಡಿರ್ತೀವಿ, ಇಷ್ಟೇ ಕೊಡ್ಬೇಕು. ಆಮೇಲೆ ಪ್ರೊಡಕ್ಷನ್ ನೋಡ್ತೀವಿ, ಹೆಂಗಿದೆ ಪ್ರೊಡಕ್ಷನ್ ಏನು. ಆಮೇಲೆ ನಮ್ಗೆ ಕೆಲವೊಂದು ಅಲ್ಲಿ ಹೇಗ್ ನಡ್ಸ್ಕೋತಾರೆ ಗೊತ್ತಿರಲ್ಲ, ಇದೆಲ್ಲ ಕೈ ತಪ್ಪೋಗುತ್ತೆ. ಆಮೇಲೆ ಇದೆಲ್ಲ ಓಕೆ ಆದ್ರೂ ಬೇರೆ ಯಾರೋ ಅಲ್ಲಿ ಹುಣಸೆಹಣ್ಣು ಮತ್ತೆ ನಿಂಬೆಹಣ್ಣು ಹಿಂಡಿರ್ತಾರೆ. ನಾಳೆ ಸಂಜೆ ಆಗಿ ಇವತ್ತು ನಮ್ ಶೂಟಿಂಗ್ ಡೇಟ್ ಹೇಳಿರ್ತಾರೆ, ನಾಳೆ ಶೂಟಿಂಗ್ ಹೋಗ್ಬೇಕು, ಈ ತರ ಒಂದು ಒಬ್ರು ಹಸ್ಬೆಂಡ್ ವೈಫ್ ಕ್ಯಾರೆಕ್ಟರ್ ಅಂದ್ಕೊಳ್ಳಿ. ಅವ್ರ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡೋರ್ಗೆ ಒಬ್ರು ವೈಫ್ ಕ್ಯಾರೆಕ್ಟರ್ ಮಾಡೋರು ಅವರೇ ಬೇಕು ಎಲ್ಲ ಸಿನಿಮಾದಲ್ಲೂ. ಏನು XYZ ಅವರೇ ಬೇಕು. ನಾನು ಯಾರು ಅಂತ ಕೇಳಿರ್ತಾರೆ ಅವರು. ಈ ತರ ಹಿಂಗೆ ಮೀನಾಕ್ಷಿ ಅವರು ಅಲ್ಲಿ ಕಟ್. ಯಾಕೆ ಪದೇ ಹೆಂಡತಿ ಕ್ಯಾರೆಕ್ಟರ್ ಮಾಡೋರೇ ಬೇಕು, ಇವ್ರು ಯಾಕೆ ಅಂತ ಕಟ್ ಮಾಡಿರ್ತಾರೆ. ಬೆಳಗ್ಗೆ ಎದ್ದು ಫೋನ್ ಮಾಡಿದ್ರೆ ಮ್ಯಾನೇಜರ್ ಹೇಳ್ತಾರೆ, ಮೇಡಮ್ ಹಿಂಗೆ ಕೋ ಆರ್ಟಿಸ್ಟ್ ಕಡೆಯಿಂದ ಬಂದ್ರ ಸೆಟ್ಗೆ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ನಾನು ಮಾಡೋ ಕ್ಯಾರೆಕ್ಟರ್ನ ಬೇರೆ ಯಾರೋ ಮಾಡಿರ್ತಾರೆ. ನನ್ನ ಕಾಸ್ಟ್ಯೂಮ್ ರೆಡಿ ಆಗಿರ್ತದೆ, ಬೆಳಗ್ಗೆ ಗಾಡಿ ಕಳ್ಸಿರ್ತಾರೆ, ಎಲ್ಲ ಆಗಿರುತ್ತೆ. ಅಲ್ಲೋದ್ರೆ ಚೇಂಜ್, ಮೇಡಮ್ ಈ ಪಾತ್ರ ಮಾಡ್ಬಿಡಿ, ಈ ಪಾತ್ರಕ್ಕೆ ಅವ್ರು ಮಾಡ್ಕೊತಾರೆ, ಈ ಪಾತ್ರ ಬೇಡ ನಾನು ಮಾಡಲ್ಲ,
ಮಾಡಲ್ಲ. ಹಂಗಂದ್ರೆ ಏನು ಕಲಾವಿದ್ರ ಬೆಲೆನೇ ಇಲ್ವಾ? ಬೆರಳುಗಳವೆಲ್ಲ ಅಷ್ಟು ಎಣಿಕೆ ಅಷ್ಟೇ ಕಲಾವಿದ್ರ ಬೆಲೆನೇ, ಬೇರೆಯವ್ರು ಕಲಾವಿದ್ರಲ್ವಾ? ನಾವು ಇಲ್ಲ ಅಂದ್ರೆ 25 ವರ್ಷದಿಂದ ಯಾಕೆ ಉಳ್ಕೋತಾ ಇದ್ದು ಇಂಡಸ್ಟ್ರಿನಲ್ಲಿ? ಇವಾಗ ಎಲ್ಲರೂ ಬರೋರು ಎಷ್ಟು ದಿನ ಉಳ್ಕೋತಾವ್ರಮ್ಮ? ಇವಾಗ ಒಂದು ಸಿನಿಮಾ ಮಾಡ್ತಾರೆ, ಆಗಲೇ ಒಂದು ಫ್ಲ್ಯಾಟು, ಒಂದು ಕೈಗೆ ಐಫೋನು, ಒಂದು ದೊಡ್ಡ ಕಾರು. ನೆಕ್ಸ್ಟ್ ಸಿನಿಮಾದಲ್ಲಿ ಅವ್ರು ಇಲ್ಲ, ನೆಕ್ಸ್ಟ್ ಇಂಡಸ್ಟ್ರಿಲಿ ಇಲ್ಲ ಅವರು, ಇಷ್ಟೇ ಮಾಡ್ಕೋತಾರೆ. ಅಷ್ಟಕ್ಕೆ ನಾವು ಹಂಗಿಲ್ವಲ್ಲ. ನಾವು ಈ ಇಂಡಸ್ಟ್ರಿ ನನಗೆ ಅನ್ನ ಕೊಟ್ಟಿದೆ, ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ಟಿದೆ, ಮಗನ ಮದುವೆ ಮಾಡಿದ್ದೀನಿ, ಮನೆ ಕಟ್ಟಿದ್ದೀನಿ, ಇವಾಗ ದುಡಿತಿದ್ದೀನಿ. ಇವಾಗ ಇಲ್ಲೂ ಇರೋದು ನಾನು ಇಂಡಸ್ಟ್ರಿನಲ್ಲೇ, ಇಲ್ಲೇ ನಾನು ದುಡಿತಾರೆ. ಈ ತರ ಆಗಿ ಸಿನಿಮಾ ಚಾನ್ಸ್ ಮಿಸ್ ಆಗಿದೆ. ಈಗ ಎಸ್ ಮಹೇಂದ್ರ ಅವ್ರದ್ದು ಅದು ಪಾಪು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರು, ಆ ಸಿನಿಮಾದಲ್ಲೇ ನಡೆದಿದೆ. ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದೆ ಬೇರೆ, ಅಲ್ಲಿ ಹೋಗಿ ಯಾರೋ ಒಂದು ಈ ತರ ಇದೆ, ಈ ಕ್ಯಾರೆಕ್ಟರ್ ಮಾಡಿ. ಇಲ್ಲಿ RR ನಗರಲ್ಲೇ ಶೂಟಿಂಗ್ ಪ್ಲೇಸ್. ಅವಾಗ ನಾನು ಮಾರತಳ್ಳಿಯಿಂದ ಬಂದಿದ್ದೆ. ಅಂದ್ರೆ ನಾನೇನು ಅನ್ಕೋಬೇಕು, ಇವಾಗ್ಲೂ ಅಷ್ಟೇ ಒಂದ್ 5-6 ಜನ ಇದ್ದಾರೆ, ಒಂದು 5-6 ಇಲ್ಲ ಬಿಡಿ, ಒಂದ್ 3 ಜನ ಇದ್ದಾರೆ. ಅವ್ರನ್ನ ರಿಪೀಟ್ ಆಗಿ ಹಾಕೊಂತಿರೋರು. ಬೇರೆಯವ್ರಿಗೆ ಕಲಾವಿದ್ರು ಅನ್ಸಲ್ವಾ ನಿಮ್ಗೆ? ಅವರಷ್ಟೇ ಪೇಮೆಂಟ್ ನಮ್ಗೆ ಕೊಡಿ ಅಂತ ನಾವೇನ್ ಕೇಳಲ್ಲ. ನಾವ್ ಇಷ್ಟೇ ಸಮಯಕ್ಕೆ ಹೋಗ್ತೀವಿ, ಇಷ್ಟೇ ಸಮಯಕ್ಕೆ ಬರ್ತೀವಿ ನಾವೇನ್ ಕೇಳಲ್ಲ. ನಮ್ಮ ಮನೆ ಬಾಗಲ್ ಗಾಡಿ ಕಳ್ಸಿ ಅಂತ ಕೇಳಲ್ಲ. ಅಸಿಸ್ಟೆಂಟ್ ಕೊಡಿ ಅಂತ ನಿಮ್ಮನ್ ಕೇಳಲ್ಲ. ನಂದರ್ದು ನಾನು ಮಾಡ್ಕೊಂಡು ಹೋಗ್ತೀನಿ. ಇಷ್ಟೆಲ್ಲ ನಾವ್ ಇದ್ ಮಾಡಿದ್ರು ನಾವೇ ಕಲಿ ಕುತ್ಕೋಬೇಕು? ಕೊಡೋರ್ಗೆ ಯಾಕೆ ಕೊಡ್ತೀರಾ ನೀವು? ಎಷ್ಟು ಜನ ಕಲಾವಿದ್ರು ಮನೇಲಿ ಕೂತಿದ್ದಾರೆ. ಬರ್ತು ಜೋರಾಗಿರೋರು ಬಂದು ಇಂಡಸ್ಟ್ರಿಯಲ್ಲಿ ಆಳ್ತಾರೆ ಅನ್ನೋದು ಅದೊಂದ್ ಕಡೆ ಸರಿಯಾದ್ರೆ, ಇಲ್ಲಿ ಬಂದ್ ಏನಾದ್ರು 4 ಕಾಸು ಉಳಿಸ್ಕೊಂಡಿರ್ತೀವಲ್ಲ, ಅವ್ರು ಬೆಟರ್. ಇದೇನೇ ನನ್ನ ಲೈಫು, ಇದೇ ನನ್ನ ಇದಿದ್ ಬಿಟ್ರೆ ನನಗೆ ಬೇರೆ ಏನೂ ಇಲ್ಲ ಅನ್ನೋರಿಗೆ ಏನೂ ಇಲ್ಲ. ಕೋವಿಡ್ ಟೈಮಲ್ಲೆಲ್ಲ ಹೇಗಿತ್ತು ಪರಿಸ್ಥಿತಿ? ಏನ್ ಮಾಡ್ತಿದ್ರಿ ನೀವೆಲ್ಲ ಸೀರಿಯಲ್ ಮಾಡೋರು? ಫುಡ್ ವಿತರಣೆ ಮಾಡ್ತಿದ್ದೆ ನಾನು. 24 ಗಂಟೆ ನಾನು ಹೊರಗಡೆ ಇರ್ತಿದ್ದೆ. ಜನ ಸೇವೆ ಮಾಡಿದ್ದೀನಿ, ಸಮಾಜ ಸೇವೆ ಮಾಡಿದ್ದೀನಿ. ತಾಲೂಕ್ ಲೆವೆಲ್, ಡಿಸ್ಟಿಕ್ ಲೆವೆಲ್ಗೆ ಹೋಗಿ ಯಾರ್ಯಾರು ಕಲಾವಿದ್ರು ಇದ್ದಾರೆ, ನಮ್ಮ ಸ್ಟೇಜ್ ಪರ್ಫಾರ್ಮ್ ಮಾಡೋರು ಯಾರಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ನಾನು ಹೋಗಿ ಅವ್ರಿಗೆ ಫುಡ್ ಕಿಟ್ ಕೊಟ್ಬಿಡ್ತಾ ಇದ್ದೆ. ದುಡ್ಡೆಲ್ಲ ಹಿಂಗೆ ಯಾರಾದ್ರೂ ಒಬ್ರು, ಎಲ್ಲ ಮಿನಿಸ್ಟ್ರಿಗಳು ನಮ್ಗೆ MLA ಗಳು ಹೆಲ್ಪ್ ಮಾಡಿದ್ದಾರೆ. MP ಗಳಾಗ್ಲಿ, ರಾಜಕೀಯ ವ್ಯಕ್ತಿಗಳಾಗ್ಲಿ, ನಮ್ಮ ದೊಡ್ಡ ಹೀರೋಗಳಾಗ್ಲಿ. ಯಶ್ ಅವರು 5,000 ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕಿದ್ರು. ಯಶ್ ಯಾರಿಗೆ? 2,85,00,000 ಸಮಥಿಂಗ್ ನಮ್ಮ ಕಲಾವಿದ್ರ ಸಂಘಕ್ಕೆ ಹಾಕಿರೋದು. ಎಲ್ರಿಗೂ 5,000 ರೂಪಾಯಿ ಬಂತು. ಎಲ್ಲರಿಗೂ ಟೆಕ್ನಿಷಿಯನ್ ಇಂದ ತಟ್ಟೆ ತೊಳೆಯೋರಿಂದ ಮೇಲುವರೆಗೂ ಕೊಟ್ಟಿದ್ದಾರೆ ಯಶ್ ಅವರು. ಆಮೇಲೆ ಪುನೀತ್ ಅವ್ರ ಕಡೆಯಿಂದ ಬಂದಿತ್ತು, ಸುದೀಪ್ ಅಣ್ಣ ಅವ್ರ ಕಡೆಯಿಂದ ಬಂದಿತ್ತು, ಸುಮಾರು ಜನ ಕಡೆಯಿಂದ ನಮ್ಗೆ ಬಂದಿತ್ತು. ಲಾಕ್ಡೌನ್ ಟೈಮಲ್ಲಿ 0 ಅಕೌಂಟ್ ಇರೋರ್ಗೆ 5,000 ಬಂದ್ರೆ ಹೆಂಗಮ್ಮ? 5 ಕೋಟಿ ಬಂದಂಗಿರುತ್ತೆ. ಆ ಥರ ಎಲ್ಲರಿಗೂ 5,000 ರೂಪಾಯಿ. ಅವ್ರಿಗೆ 2,80,00,000 ಚಿಲ್ಲರೆ ಮೇ ಬಿ ಅಷ್ಟು ಕೊಟ್ಟಿದ್ದಾರೆ. 2 ಕೋಟಿ ಮೇಲೆ ಸಹಾಯ ಮಾಡಿದ್ದಾರೆ. ಯಾರಮ್ಮ ಮಾಡ್ತಾರೆ? ಇವಾಗ 1 ರೂಪಾಯಿ ಕೊಡೋದು ಯಾರೂ ಇಲ್ಲ. ಮಾಡಿದಾರಮ್ಮ, ಸತ್ಯ ಹೇಳ್ತೀನಿ. ಅವರು ತುಂಬಾ ಚೆನ್ನಾಗಿರ್ಲಿ ಪಾಪ. ಅವ್ರ ಫ್ಯಾಮಿಲಿ, ಎಲ್ಲ ಫ್ಯಾಮಿಲಿನೂ ಅವರು ಅಟ್ಲೀಸ್ಟ್ ಅವ್ರಿಗೆ 1 ತಿಂಗಳು ಜೀವನ ಮಾಡಿದ್ದಾರೆ. ಕಲಾವಿದರು 5,000 1 ತಿಂಗಳು ಆರಾಮಾಗಿ ಜೀವನ ಮಾಡಿದ್ದಾರೆ. ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದ್ರೆ ಅವತ್ತೊಂದು ದಿನ ಯಾರು 1 ರೂಪಾಯಿ ಕೊಡೋರು ಇರ್ಲಿಲ್ಲ ಅಂತ ಟೈಮಲ್ಲಿ ಅವ್ರು ನೋಡಿ ತುಂಬಾ ಜನನು ಮಾಡಿದ್ದಾರೆ. ಆಮೇಲೆ ನಮ್ಮ ಸುದೀಪ್ ಅವರು ಮನೆಗೆ, ಎಲ್ರ ಮನೆಗೂ ಅವರು ಕಿಟ್ ಕೊಟ್ಟು ಕಳ್ಸಿದ್ರು. ಆ ಕಿಟ್ಟಲ್ಲಿ ಏನು ಇಷ್ಟು ದಪ್ಪ ಇರ್ತಿತ್ತು. ಆ ಕಿಟ್ ಮೇಕಪ್ ಐಟಮ್ಸ್ ಕೂಡ ಅದ್ರಲ್ಲಿ ಇರ್ತಿತ್ತು. ಆರ್ಟಿಸ್ಟ್ ಗಳಿಗೆ ಏನೇನ್ ಇರ್ತಿತ್ತ ಕಿಟ್ಟಲ್ಲಿ? ರೇಷನ್ ಕಿಟ್, ರೇಷನ್ ಕಿಟ್, ಅಕ್ಕಿಯಿಂದ, ರವೆಯಿಂದ, ಖಾರದ ಪುಡಿಯಿಂದ ಸುದೀಪ್ ಸರ್ ಕಳ್ಸಿದ್ದ, ಅವ್ರು ಕಳ್ಸಿದ್ದು. ಆಮೇಲೆ ಫ್ರೂಟ್ಸ್ ಇಂದ, ಡ್ರೈ ಫ್ರೂಟ್ಸು, ಆಯಿಲು, ಕೊಬ್ಬರಿ ಎಣ್ಣೆ, ಎಲ್ಲ ಒಂದು ಬುಟ್ಟಿಲಿ. ಎಷ್ಟು ಚೆನ್ನಾಗಿರ್ತಿತ್ತು. ಅಷ್ಟು ಚೆಂದ ಇದ್ವಿ ನಾವು, ಅದನ್ನೇ ಹೇಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದ್ವಿ. ಎಲ್ಲ ತಿಂಗಳಿಗೆ ಬೇಕಾದಷ್ಟು, ಇನ್ನು ಚೆಲ್ಲಾಡೋ ಅಷ್ಟು ನಮ್ಗೆ ದಿನಸಿ ಬರ್ತಿತ್ತು. ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಸುದೀಪ್ ಸರ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು? ಅವ್ರ ಕಡೆಯಿಂದ ಕಳ್ಸಿಕೊಡ್ತಿದ್ರು. ಅಂದ್ರೆ ಕಲಾವಿದರ ಸಂಘಕ್ಕೆ, ಸಂಘದಲ್ಲ, ಅವ್ರ ಕಡೆಯಿಂದಾನೇ ಇಂತಿಂತವ್ರ ಮನೆ ಕೊಡಿ ಅಂತ ಕೊಟ್ಟು ಕಳ್ಸಿದ್ದಾರೆ. ಲಗ್ಗೆರೆ ನಾರಾಯಣ ಸ್ವಾಮಿ ಅವರು, ಪಾಪ ಅವ್ರನ್ನು ನೆನ್ಸ್ಕೋಬೇಕು. ಅವರು ತುಂಬಾ ಸರಿ ಕಿಟ್ ವಿತರಣೆ ಮಾಡಿದ್ದಾರೆ. ಏನು ಮಾಡ್ದೇನೆ ಎಷ್ಟೋ ಜನ ಹೀರೋಗಳು ಬಾಯ್ ಬಡ್ಕೊಂತಾರೆ. ಆದ್ರೆ ದಾನ ಧರ್ಮ ಮಾಡಿರೋರು ಸೈಲೆಂಟ್ ಆಗಿರ್ತಾರೆ. ಇದು ಖಾಲಿ ಡಬ್ಬಿನೇ ತಾನೇ ಕುಲ್ಕೋದು, ಯಾವಾಗ್ಲೂ ತುಂಬಿ ಡಬ್ಬಿಯಲ್ಲಿ ಕುಲ್ಕುತ್ತೆ. ಅದಕ್ಕೆ ಹೇಳೋದು, ಯಾವಾಗ್ಲೂ ನಂದು ಕೋಳಿನೇ ಕೂಗೋದು ಅನ್ನೋದನ್ನ ಬಿಡ್ಬೇಕು. ನೀನೇನು ತಗೊಂಡ್ ಬಂದಿಲ್ಲ, ಹೋಗುವಾಗ್ಲೂ ನೀನೇನು ತಗೊಂಡ್ ಹೋಗಲ್ಲ. ಮಧ್ಯದಲ್ಲಿ ಇದು ಸಂತೆ, ಇದು ಜೀವನ ಮಾಡ್ತಾ ಇದೀಯಾ? ಸಮಾಜ ಅನ್ನೋದು ಒಂದು ಸಂತೆ ಅಷ್ಟೇ. ಇಲ್ಲಿ ವ್ಯಾಪಾರ ಅಷ್ಟೇ. ಒಳ್ಳೇದನ್ನ ತಗೋತಿ, ಕೆಟ್ಟದನ್ನ ಬಿಡ್ತೀಯ ಅಷ್ಟೇ. ಇಲ್ಲಿ ಏನಿದೆ ನಿಂದು ಅನ್ನೋದು? ನಂದು ಇವತ್ತಿದ್ದವ್ರು ನಾಳೆ ಇಲ್ಲ ಗುರು, ಯಾರ್ದು ಇಲ್ಲ ಇಲ್ಲಿ. ನಂದು ಅನ್ನೋದು ಏನೂ ಇಲ್ಲ. ಹೊಸದಾಗಿ ಸೀರಿಯಲ್ಗೆ ಬರೋರ್ಗೆ ಏನು ಹೇಳ್ತೀರಾ? ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಥರ ಇರೋಕ್ಕೆ ಚಾನ್ಸೇ ಇಲ್ಲ. ನಾವು ಏನು ನೀವು ಪರ್ದೆ ಮೇಲೆ ಕಂಡ್ರೆ ಸಾಕು, ನನಗೆ ಅಷ್ಟು ಸಾಕು, ನೀವು ಹೆಂಗಾರ ಬಳಸ್ಕೊಳ್ಳಿ ಅನ್ನೋರ್ಗೂ ಇದ್ದಾರೆ ಇಲ್ಲಿ. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ನಮ್ಗೆ ಸಂಭಾವನೆನೇ ಕೊಡಬೇಡಿ. ನಮ್ಮ ಪರ್ದೆ ಮೇಲೆ ಬರ್ಬೇಕು ನಾವು.
ಹಂಗೆ ನಾವು ಮಾಡಿಲ್ಲ. ಅಯ್ಯೋ ನಾವು ದಿನಕ್ಕೆ ನಾನು 750 ರೂಪಾಯಿ ತೊಗೊಂಡಿದ್ದೀನಿ ನಾನು ಸೀತಾ ಸೀರಿಯಲ್ಲು ಮತ್ತು ನಂದು ಸುವರ್ಣ ಚಾನಲ್ ಸೀರಿಯಲಲ್ಲಿ ಬರೀ 750. ಅವತ್ತು ಅದಕ್ಕೆ ವ್ಯಾಲ್ಯೂ ಇತ್ತು 750ಗೆ. ಅದು ನಾನು ತಗೊಂಡಾಗ ನಂಗೆ ಅದು ದುಡ್ಡುಗೋಸ್ಕರ ನಾನು ಬಂದು ಕೆಲಸ ಮಾಡಿದ್ರು ಅದನ್ನ. ಇವಾಗ ನಮಗೆ ನಾನು ಪರದಲ್ಲಿ ಬರಬೇಕು ನನಗೆ ಹಿಂಗೆ ನಾನು ಹಂಗೆ ಮಾಡಿಲ್ಲ. ನಾನು ದುಡ್ಡುಗೋಸ್ಕರನೇ ಬಂದು ಕೆಲಸ ಮಾಡಿದ್ದೆ. ಯಾಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಫೀಸ್ ಕಟ್ಟಕ್ಕೆ ಬೇಕಿತ್ತು, ನನ್ನ ಮನೆ ಸಂಸಾರಕ್ಕೆ ಬೇಕಿತ್ತು. ಅವತ್ತೊಂದು ದಿನ ನಾನು ಹಂಗೆ ಮಾಡಿದೆ ಅಲ್ಲಿ ಬೆಂಗಳೂರಿಗೆ ಬಂದಾಗ ಹೊಸದ್ರಲ್ಲಿ. ಆಯ್ತಾ, ಇವಾಗ ಒಂದಷ್ಟು ಅದು ಹೆಮ್ಮರವಾಗಿ ಬೆಳೆದಿದ್ದು ನಿಂತಿದೆ. ಇಷ್ಟು ಅಮೌಂಟು ಈ ಕ್ಯಾರೆಕ್ಟರ್ ನೀವೇ ಮಾಡಿ ಅಂತ ಫೋನ್ ಬರುತ್ತೆ. ಸಾಕಷ್ಟು ಅಷ್ಟು ಬೆಳೆದಿದ್ದೀನಲ್ಲ, ಈ ಕ್ಯಾರೆಕ್ಟರ್ ಮಾಡ್ತೀನಿ ನೀವೇ ಮಾಡಿ, ಸಂಭಾವನೆ ಆಯಿತು ಮಾಡಿ, ಇಷ್ಟಿದೆ ಸಂಭಾವನೆ, ನಾವು ಮಾಡಿ, ಚೂರು ಕಮ್ಮಿ ಆದರೂ ಮಾಡ್ಕೊಳ್ಳಿ, ಆಯಿತು ಸರ್, ಒಳ್ಳೆ ರೀತಿನಲ್ಲಿ ಹೇಳಿದ್ರೆ ಖಂಡಿತ ಕೇಳ್ತೀನಿ. ಅಯ್ಯೋ ಅವರ ಮಾರತಳಿಯಿಂದ ಬರೋರ ಮೀನಾಕ್ಷಿ ಅವರ ಇಲ್ಲ ರೀ, ಅವರು ಸಂಭಾವನೆ ತಗೊಂಡು ಸುಮ್ಮನೆ ಹೋಗ್ಬಿಡ್ತಾರೆ, ಆ ಕಡೆ ಈ ಕಡೆ ಏನು ಇದು ಮಾಡಲ್ಲ, ಕಮಿಟ್ಮೆಂಟ್ಸ್ ಏನು ಕೇಳಲ್ಲ ಅವರು. ನನಗೆ ಕಿವಿಗೆ ಹೇಳೋರೆ, ಮುಗಿದ್ಮೇಲೆ ಎಲ್ಲಾದ್ರೂ ಬರ್ತೀರಾ ಊಟದ ಬಿಟ್ಟಕ್ಕೆ, ಇಲ್ಲ ಹಂಗೆ ಆ ಥರ ಏನೋ ಬರ್ತೀರಾ ಏನೋ ಅಂತ ಕೇಳಬೇಕಲ್ಲ. ಎಷ್ಟೋ ಸರಿ ನಾನು ಕ್ಯಾನ್ಸಲ್ ಆಗಿದ್ದೀನಿ ಎಷ್ಟೋ ಸಿನಿಮಾಗಳಲ್ಲಿ. ಅಯ್ಯೋ ಅವರ ಮಾರತಳಿಯಿಂದ ಬರ್ತಾರಲ್ಲ ಮೀನಾಕ್ಷಿ ಅವರ, ಬೇಡ ಅವರು ಆ್ಯಕ್ಟ್ ಮಾಡ್ತಾರೆ, ಸಂಭಾವನೆ ತೊಗೊಂಡು ಹೊಟ್ಬಿಡ್ತಾರೆ, ಕಾರ್ ಸ್ಟಾರ್ಟ್ ಮಾಡ್ಕೊಂಡು. ಅವರು ಕೈಗೆ ಸಿಕ್ಕಲ್ಲ. ಏನಕ್ಕೆ ಹಿಂಗೆ ಕೇಳಿದ್ದಾರೆ ನನ್ನ ಕಿವಿಗೂ ಬಿದ್ದಿದೆ. ನಾನೇನು ಮಾಡೋಕ್ಕಾಗಲ್ಲ ಅವ್ರನ್ನ, ಏನು ಮಾಡೋಕ್ಕಾಗತ್ತೆ? ನಾವು ಕೆಟ್ಟರಾಗ್ತೀವಿ ಏನಾರು ಹೇಳೋಕೆ ಹೋದ್ರೆ. ನೀವೇ ಮಾಡ್ತೀರಾ ಮೇಡಮ್ ಅಂತ ಬರುತ್ತಲ್ಲ ಫೋನು, ಈ ಫೋನು ನಾನು ಕಾಯ್ತಾ ಇದ್ದೆ. ಆ ಪರಿಸ್ಥಿತಿ ತಂದು ಕೊಟ್ಟವ್ರು ಆ ಮಂಜುನಾಥ ಸ್ವಾಮಿ. ಅವ್ರಿಗೆ ಗೊತ್ತು ನಾನು ಏನು ಎತ್ತ ಏನು ಅಂತ. ಒಂದು ಸಿನಿಮಾ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕೆ ನೀವೇನು 30 ದಿನ ನಾನು ಕೆಲಸ ಕೊಡ್ತೀರಾ? ನೀವು 30 ದಿನ ನಾನು ಕೆಲಸ ಕೊಟ್ಟರೆ ಅಲ್ಲಿ ನೋಡೋಣ, ಆಮೇಲೆ ಗೊತ್ತಿಲ್ಲ, ಆ ದೇವ್ರ ಇಚ್ಛೆ. ನೀವು ಕೊಡೋದೇ ಇಲ್ವಲ್ಲ ಕೆಲಸ 30 ದಿನ. ಕಮಿಟ್ಮೆಂಟ್ ಹಾಕ್ಬೇಕು, ನಾವೇ ನೋಡೋಕೆ ಚೆನ್ನಾಗಿಲ್ವಾ, ಆಮೇಲೆ ನನಗೇನು ಆ್ಯಕ್ಟಿಂಗ್ ಬರಲ್ವಾ? ನೀವು ಒಂದು ಪೇಜ್ ಡೈಲಾಗ್ ಕೊಡಿ ಹೇಳ್ತೀರಾ? ಏನಕ್ಕೆ ನನಗೆ ಕಮಿಟ್ಮೆಂಟ್? ಏನಕ್ಕೆ? ಹೊಸಬ್ರು ಬಂದ ತಕ್ಷಣ ಕಮಿಟ್ಮೆಂಟ್ ಮಾಡ್ಕೊಬಾರ. ಅವ್ರು ಹೊಸಬ್ರು ಬಂದವರೆಲ್ಲ ರೂಢಿ ಮಾಡ್ಬಿಟ್ಟವ್ರೆ. ಕಮಿಟ್ಮೆಂಟ್ಸ್ ಕೇಳ್ತಾರೆ, ಇಲ್ಲ ಆಗಲ್ಲ. ಇಡೀ ಫೋನ್ ಕೇಳೋ ರೀತಿಲಿ ಕೇಳೋದು, ನಮ್ಗಲ್ಲ ಅವ್ರಿಗೆ ಅನ್ನೋದು, ಇವ್ರಿಗಲ್ಲ ಇವ್ರಿಗೆ ಅನ್ನೋದು. ಅಂದ್ರೆ ನಾವ್ ಹೆಂಗಿರ್ತೀವೋ ಹಂಗೆ ಜನ ಸ್ವೀಕರಿಸ್ತಾರೆ. ಕನ್ನಡಿ ಇದ್ದಂಗೆ, ಕನ್ನಡಿ ನಮ್ಮ ಮುಖನೇ ಕಾಣಿಸ್ತಿರುತ್ತೆ. ನಾಳೆ ಮಲ್ಕೊಂಡಾಗ ನಂಗೆ ನೆಮ್ಮದಿಯಾಗಿ ನಿದ್ದೆ ಬರ್ಬೇಕು, ಹಾಯಾಗಿ ನಿದ್ದೆ ಬರ್ಬೇಕು. ಅಯ್ಯಪ್ಪ ನಾವು ಇವತ್ತು ಚೆನ್ನಾಗಿ ಆಗಿದೆ, ಒಳ್ಳೇದಾಗಿದೆ, ನನ್ನ ಕಡೆಯಿಂದ 4 ಜನಕ್ಕೆ ಒಳ್ಳೇದಾಗಿದೆ ಅಂತ. ಈಗ ಜೋಡಿ ಹಾಕಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಪಕ್ಕ ಮಂಡ್ಯ ಭಾಷೆ ಅಂತ. ಮಂಡ್ಯ ಭಾಷೆನಲ್ಲಿ ಒಂದ್ ಡೈಲಾಗ್ ಹೇಳಿ. ಮಂಡ್ಯ ಭಾಷೆ ನಂಗೆ ಸ್ವಲ್ಪ ಕಷ್ಟನೇ. ಭಾಷೆ ಅಲ್ಲ, ಅವ್ರು ಮಾತಾಡೋ ಇದು. ನಮ್ಮ ಅತ್ತಿಗೆ ಮಾಯ ಅಂತಾರೆ, ಅದು ಲಕ್ಷ್ಮೀ ಸಿದ್ದಯ್ಯ ಮಾಡ್ತಿದ್ದಾರೆ. ಅವ್ರ ಮಗ ಆಚೆ ಹೋಗಿರ್ತಾನೆ, ಅವನೇ ಹೀರೋ. ನಾನು ಅವ್ರ ಸೋದರತೆ, ಅವರ ತಮ್ಮನ ಹೆಂಡತಿ ಅನ್ಪೂರ್ಣ, ನನ್ನ ಮಗ ಯಾಕೆ ಇನ್ನ ಹಟ್ಟಿಗೆ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಾನು, ಅದ್ಕೆವಾ ಇವತ್ತು ನಿಮ್ ಹುಟ್ಟದಬ್ಬ, ನಿಮ್ಮ ಕೂಸು ಇಷ್ಟು ಬೇಗ ಇಲ್ಲಿ ಹಟ್ಟಿಗೆ ಬಂದನು, ತುಂಬಾ ಕಟೌಟ್ ಹಾಕ್ಸ್ಕೊಂಡು ಪಟಾಕಿ ಹೊಡ್ಕೊಂಡು ತಮಟೆ ಬರ್ಸ್ಕೊಂಡಿರ್ತಾನೆ, ಇಷ್ಟು ಬೇಗ ನಿಮ್ ಹುಡ್ಗ ಹೆಂಗ್ ಹಟ್ಟಿಗೆ ಬಂದಾನ ಹೇಳಿ